Hello dear students, welcome to Sing Style of Math. So ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಗೆ ಬೇಕಾಗಿರುವಂಥ ಬೇಸಿಕ್ಸ್ನ ಪ್ರೀವಿಯಸ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇವತ್ತು ಪ್ರಾಪರ್ ಆಗಿ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಆ ಲೆಕ್ಚರ್ನ ವಾಚ್ ಮಾಡಿಲ್ಲ ಅಂದರೆ, ಒಂದೇ ಲೆಕ್ಚರ್ ಏನೋ ಆಗಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ, ದಯವಿಟ್ಟು ಆ ಲೆಕ್ಚರ್ನ ಫಸ್ಟ್ ವಾಚ್ ಮಾಡಿ. ಓಕೆ, ಸೊ ದಟ್ ನಿಮಗೆ ಒಂದು ಪ್ರಾಪರ್ ಕನೆಕ್ಷನ್ ಸಿಗುತ್ತೆ. ನೀವು ಈ ಚಾಪ್ಟರ್ ಅಂತಲ್ಲ, ಯಾವುದೇ ಚಾಪ್ಟರ್ ಇದ್ರೂ ಕೂಡ ಅದನ್ನು ನೀವು ಲೆಕ್ಚರ್ ವೈಸ್ ವಾಚ್ ಮಾಡಬೇಕು. ಆರ್ಡರಲ್ಲೇ ಕರೆಕ್ಟಾಗಿ ವಾಚ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಓಕೆ, ಇಲ್ಲಾಂದರೆ ವಾಚ್ ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಮಿಡಲಲ್ಲಿ ಯಾವುದೋ ಒಂದು ಆನ್ ಮಾಡಿಬಿಟ್ಟು ವಾಚ್ ಮಾಡಿದ್ರೆ ಯು ವಿಲ್ ನಾಟ್ ಫೈಂಡ್ ಬೆಟರ್ ಕನೆಕ್ಷನ್. ಓಕೆ, ರೈಟ್. ಮತ್ತು ಆ ಲೆಕ್ಚರಿಂದು ಅಥವಾ ಈ ಚಾಪ್ಟರಿನ ಟೋಟಲ್ ಪ್ಲೇಲಿಸ್ಟಿಂದು ಲಿಂಕ್ ಏನಿರುತ್ತಲ್ಲ, ಅದನ್ನು ನಾನು ಆ್ಯಸ್ ಯೂಶ್ವಲ್ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ಎಲ್ಲ ಚಾಪ್ಟರ್ಸಿಂದು ಹಾಗೆ ಮಾಡೋದು, ಈ ಚಾಪ್ಟರ್ ಕೂಡ ಹಾಗೆ ಮಾಡ್ತೀನಿ. ರೈಟ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಆ್ಯಕ್ಚುಯಲ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆ್ಯಕ್ಚುಲಿ ಏನಂತ ಅಂದರೆ, ನಮಗೆ ಹೈಯರ್ ಸ್ಟಡೀಸಲ್ಲಿ ಎಸ್ಪೆಷಲಿ ಕ್ಯಾಲ್ಕುಲಸ್ ಪಾರ್ಟ್ನ ಸ್ಟಡಿ ಮಾಡಬೇಕಾದ್ರೆ ಹೈಯರ್ ಸ್ಟಡೀಸಲ್ಲಿ ತುಂಬ ಬೇಕಾಗುವಂಥ ಒಂದು ಚಾಪ್ಟರು, ಬೇಸಿಕ್ ಫೌಂಡೇಶನ್ ಅಂತ ಏನು ಹೇಳ್ತೀವಲ್ಲ, ದಿಸ್ ಈಸ್ ದಟ್ ಚಾಪ್ಟರ್. ಓಕೆ, ಆ್ಯಂಡ್ ಇನ್ ಕೇಸ್ ಕ್ಯಾಲ್ಕುಲಸಲ್ಲಿ ಹೈಯರ್ ಸ್ಟಡೀಸ್ ಬೇಡ ಮ್ಯಾಮ್, ಈಗ ಪ್ರೆಸೆಂಟಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಪ್ರೆಸೆಂಟಲ್ಲೂ ಕೂಡ ನಿಮಗೆ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿದು ನಾಲೆಜ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ನೆಕ್ಸ್ಟ್ ಕ್ಯಾಲ್ಕುಲಸ್ ಎಲ್ಲ ಬಿಗಿನ್ ಆಗುತ್ತಲ್ಲ ಈ ಚಾಪ್ಟರ್ ಮುಗಿದ ಮೇಲೆ, ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಸ್ಟಾರ್ಟ್ ದ ಕ್ಯಾಲ್ಕುಲಸ್ ಪಾರ್ಟ್. ಸೊ ಆ ಕ್ಯಾಲ್ಕುಲಸ್ ಪಾರ್ಟ್ ಅಂದರೆ ಯಾವುದು? ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಸೊ ಈ ಚಾಪ್ಟರ್ಸ್ಗಳಿದಾವಲ್ಲ, ಇವೆಲ್ಲ ಒಂದು ಬ್ರಾಂಚ್, ಮ್ಯಾಥಮೆಟಿಕ್ಸಿಂದ ಒಂದು ಬ್ರಾಂಚ್ ಇದೆ ಕ್ಯಾಲ್ಕುಲಸ್ ಅಂತೇಳಿ. ಸೊ ಆ ಕ್ಯಾಲ್ಕುಲಸ್ ಅದರಲ್ಲಿ ಬರುತ್ತೆ. ನೀವು ಇದೇನು ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಈ ಥರ ಚಾಪ್ಟರ್ ಸ್ಟಡಿ ಮಾಡ್ತಿದ್ದೀರಲ್ಲ, ಅವೆಲ್ಲವೂ ಕೂಡ ಬರೋದು ಈ ಟಾಪಿಕ್ ಅಂಡರ್, ಈ ಬ್ರ್ಯಾಂಚ್. ನೀವು ಹೆಂಗೆ ಸಣ್ಣವರಿದ್ದಾಗ ಕಲ್ತಿದ್ದೀರೇನೋ ಜಿಯೋಮೆಟ್ರಿ, ಎಲ್ಜಿಬ್ರಾ, ಅರ್ಥಮೆಟಿಕ್. ಸೊ ಲೈಕ್ ದಟ್ ಕ್ಯಾಲ್ಕುಲಸ್ ಈಸ್ ಆಲ್ಸೋ ಒನ್ ಬ್ರಾಂಚ್ ಆಫ್ ಹೈಯರ್ ಮ್ಯಾಥಮೆಟಿಕ್ಸ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ಕೈಂಡ್ ಆಫ್ ಟಾಪಿಕ್ಸ್. ಅಲ್ಲಿ ಕೂಡ ನಿಮಗೆ ಈ ನಾಲೆಜ್ ಬೇಕಾಗುತ್ತೆ. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಸಿಂಪಲ್, ಇನ್ವರ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸಿಂಪಲ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಇನ್ವರ್ಸ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಹಂಗಂದ್ರೆ ಏನು ಮ್ಯಾಮ್ ಅಂತ ಅಂದರೆ, ಸಿ, ಬಿಫೋರ್ ಗೆಟಿಂಗ್ ಇನ್ ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಫಸ್ಟ್ ಈ ಟೈಟಲ್ನ ನೀಟಾಗಿ ತಿಳ್ಕೊಳ್ರಿ, ಒಂದೊಂದೇ. ಸಾರಿ, ಬಿಫೋರ್ ಗೆಟಿಂಗ್ ಇನ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಟಾಪಿಕ್, ಸಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆಯಾ, ಸೈನ್, ಕಾಸ್, tan, sin reciprocal, cosec, cos, secant, tan and cot. Correct? There are only 6 trigonometric functions. And inverse of trigonometric functions ಅಂತ ಅಂದರೆ, ಈ trigonometric functions ಇಂದು ಇನ್ವರ್ಸ್ನ ನಾವು ಸ್ಟಡಿ ಮಾಡಬೇಕು. ಈ ಇನ್ವರ್ಸ್ ಅಂದರೆ ಏನು? ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ ಫಂಕ್ಷನ್ಸ್ ಅಲ್ಲಿ. ಇಫ್ ದೆರ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಸಚ್ ದಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಬಿ ಆಗಿದ್ರೆ ಮೀನ್ಸ್ ಇಲ್ಲಿ ಎ ಅನ್ನುವಂಥ ಎಲಿಮೆಂಟ್ ಎಲ್ಲಿಂದ ಬರ್ತಾ ಇದೆ? ಫಸ್ಟ್ ಸೆಟ್. ಔಟ್ಪುಟ್ ಬರ್ತಾ ಇರೋದು ಎಲಿಮೆಂಟ್ ಯಾವ ಸೆಟ್ಟು? ಬಿ ಸೆಟ್. ಅಂದರೆ ಏನು? ಇಲ್ಲಿ ಎ ಸೆಟ್ ಇದೆ, ಇಲ್ಲಿ ಬಿ ಸೆಟ್ ಇದೆ, ಇಲ್ಲಿಂದ ಇಲ್ಲಿಗೆ ಒಂದು ಫಂಕ್ಷನ್ ಎಫ್ ಡಿಫೈನ್ ಆಗಿದೆ. ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ಎ ಇದೆ ಅಂದರೆ ಎಫ್ ಆಫ್ ಎ ಈಸ್ ಎಲ್ಲಿಗೆ ಹೋಗಿ ಮ್ಯಾಪ್ ಆಗಿದೆ? ಬಿಗೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಸೇ ಎಫ್ ಇಮೇಜ್ ಆಫ್ ಎ ಈಸ್ ಬಿ, ಅಥವಾ ದ ಇಮೇಜ್ ಆಫ್ ಎ ಅಂಡರ್ ದ ಫಂಕ್ಷನ್ ಎಫ್ ಈಸ್ ಬಿ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಎಲ್ಲೇ ಆಗಲಿ, ಫಾರ್ ಎಕ್ಸಾಂಪಲ್ ಎ ಬಿಟ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಕೊಟ್ಟರೆ ಇಟ್ ಈಸ್ ಅಂಡರ್ಸ್ಟುಡ್ ಎಕ್ಸ್ ಈಸ್ ಇನ್ಪುಟ್ ಫ್ರಮ್ ಫಸ್ಟ್ ಸೆಟ್. ಆ ಫಸ್ಟ್ ಸೆಟ್ ಏನು ಬೇಕಿದ್ರೂ ಆಗಿರ್ಬೋದು. ವೈ ಔಟ್ಪುಟ್ ವೈ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ಇನ್ ದ ಸೆನ್ಸ್ ಕೋಡೊಮೈನ್ ಸೆಟ್. ಓಕೆ, ರೈಟ್. ಸೊ ನಾವು ಫಂಕ್ಷನ್ ಸ್ಟಡಿ ಮಾಡಬೇಕಾದ್ರೆ ಸ್ಟಡಿ ಮಾಡಿದ್ದೀವಿ ಏನಂದರೆ, ಇಫ್ ಫಂಕ್ಷನ್ ಈಸ್ 1 ಆ್ಯಂಡ್ ಆನ್ ಟು, ಇಫ್ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ಬೋತ್ ಕಂಡೀಷನ್ಸ್, ದೆನ್ ವಿ ಸೇ ದಟ್ ಎಫ್ ಈಸ್ ಬೈಜೆಕ್ಟಿವ್ ಅಂತ. ಕರೆಕ್ಟಾ? ಫಂಕ್ಷನ್ನು 1 ಆನ್ ಟು ಆಗಿದ್ರೆ ಆ ಫಂಕ್ಷನ್ನು ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. ಆ್ಯಂಡ್ ಫಂಕ್ಷನ್ ಬೈಜೆಕ್ಟಿವ್ ಆಗಿದೆ ಅಂತ ಅಂದರೆ ಅದರದ್ದು ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಇನ್ವರ್ಸ್ನ ಡಿನೋಟ್ ಮಾಡೋದು ಹೆಂಗೆ? ಪವರ್ ತಲೆ ಮೇಲೆ ಏನು ಬರೀತೀರ? -1 ಬರೀತೀರಾ. ಓಕೆ, ಸೊ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರಿತೀವಿ. ಕರೆಕ್ಟ್ ಇದೆಯಾ? ಆ್ಯಂಡ್ ಆಲ್ಸೋ ವಿ ಸ್ಟಡಿಡ್ ಒನ್ ಮೋರ್ ಕಂಡೀಷನ್. ಇನ್ವರ್ಸ್ ಆಗ್ತಾ ಇದೆ ಅಂತ ಅಂದರೆ ನಾವು ಹೇಳ್ತೀವಿ, ಫಂಕ್ಷನ್ ಕಾಂಪೋಸಿಷನ್ ಆಫ್ ದ ಫಂಕ್ಷನ್ ವಿತ್ ಇಟ್ಸ್ ಇನ್ವರ್ಸ್ ಈಸ್ ಐಡೆಂಟಿಟಿ. ಕರೆಕ್ಟಾ? ಇದು ನಾರ್ಮಲಿ ಕೂಡ ನಾವು ಏನಂತಾರೆ ಅದನ್ನು ಬೇಸಿಕ್ ಮ್ಯಾಥಮೆಟಿಕ್ಸಲ್ಲೂ ಕೂಡ ಕಲಿತೀವಿ. ಏನು ಹೇಳಿ, ಸಪೋಸ್ ಯು ಆರ್ ಟೇಕಿಂಗ್ ಒನ್ ಎಲಿಮೆಂಟ್ 5 ಆ್ಯಂಡ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಈಸ್ ವಾಟ್? 5 into 5 into 1 by 5 is equal to 1.
ಹೌದಾ? ಸೊ ಇಲ್ಲೂ ಕೂಡ ನೀವು ಸ್ಟಡಿ ಮಾಡ್ತೀರಾ, ನಂಬರ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಎಲಿಮೆಂಟ್, ಹೌದಲ್ವಾ? ಸೊ ಈ ರೀತಿ ನೀವು ಸ್ಟಡಿ ಮಾಡ್ತೀರಾ. ಇದೇ ಸೇಮ್ ಕಾನ್ಸೆಪ್ಟ್ ನೀವೇನು ಬೇಸಿಕ್ ಅರ್ಥಮೆಟಿಕಲ್ಲಿ ಕಲ್ತಿರ್ತೀರೋ ಈ ಬೇಸಿಕ್ ಕಾನ್ಸೆಪ್ಟು ಇಲ್ಲಿ ಫಂಕ್ಷನ್ಸಲ್ಲೂ ಕೂಡ ಅಪ್ಲೈ ಆಗುತ್ತೆ. ಒಂದು ಫಂಕ್ಷನ್ನು ಇಲ್ಲಿ ನಾವು ಹೆಂಗೆ ಪ್ರಾಡಕ್ಟ್ ಯೂಸ್ ಮಾಡ್ತೀವೋ ಫಂಕ್ಷನ್ಸ್ ಚಾಪ್ಟರಲ್ಲಿ ಆ ಪ್ರಾಡಕ್ಟಿಗೆ ಸಿಂಬಲ್ ನಾವೇನು ತೊಗೊತೀವಿ, ಸರ್ಕಲ್, ಸ್ಮಾಲ್ ಸರ್ಕಲ್. ಅದನ್ನು ನಾವು ಆ್ಯಕ್ಚುಲಿ ಓದೋದು ಹೆಂಗೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಫಂಕ್ಷನ್ ಅಂತ ಹೇಳಕ್ಕೆ ಹೋಗಬೇಡಿ. ಓಕೆ, ಫಂಕ್ಷನ್ಸಲ್ಲಿ ಅದಕ್ಕೆ ಅಂತ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಂಪೋಸಿಷನ್ ಆಫ್ ಫಂಕ್ಷನ್. Composition of function meaning same irutte, but words are different. You have to use advanced words for advanced level of studies. Okay, so f composition f inverse is equal to identity barutte. Andre meaning enu andre idrad meaning barutte f circle f inverse of ನಾನು ಏನು ಇನ್ಪುಟ್ ತಗೊಂತೀನೋ ಅದೇ ಔಟ್ಪುಟ್ ನನಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ಜಸ್ಟ್ ಆಫ್ಟರ್ ಸಮ್ ಟೈಮ್ ಅಲ್ಲಿ ಎಕ್ಸ್ಪ್ಲೇನ್, ಇಲ್ಲಾಂದ್ರೆ ಈಗಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಎಫ್ ಇನ್ವರ್ಸ್ ಅಲ್ಲ, ಎಫ್ ಸರ್ಕಲ್ ಎಫ್ ಇನ್ವರ್ಸ್ ಆಫ್ ಇನ್ಪುಟ್ ಏನು ತೊಗೊತೀನಿ ಔಟ್ಪುಟ್ ಅದೇ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಇನ್ಪುಟ್ ಏನು ತಗೋಬೇಕು ಅಂತ ಅಂದರೆ, ಇಫ್ ಐ ಟೇಕ್ ಫಾರ್ ಎಕ್ಸಾಂಪಲ್ ನಾನು ತೊಗೊತೀನಿ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎಕ್ಸ್ ಟು ವೈ ಅಂತ ತೊಗೊತೀನಪ್ಪ, ಹೌದಾ? ಎಕ್ಸ್ ಟು ವೈ ಅಂತ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಕರೆಕ್ಟ್? ಇದ್ರದ್ದು ಇನ್ವರ್ಸ್ ಅಂತ ಅಂದರೆ, ಇನ್ವರ್ಸ್ ಅಂದ್ರೇನು, ಫ್ಲಿಪ್, ಜಸ್ಟ್ ಉಲ್ಟಾ ಮಾಡಿ ಅಂತ ಅರ್ಥ. ಸೊ ಇನ್ವರ್ಸ್ ಆಫ್ ದ ಫಂಕ್ಷನ್ ಎಫ್ ಈಸ್ ಎಫ್ ಇನ್ವರ್ಸ್. ಇದು ಇನ್ನೊಂದು ಫಂಕ್ಷನ್ನು ವೇರ್ ವಾಟ್ ಹ್ಯಾಪನ್ಸ್, ಇದನ್ನು ಫ್ಲಿಪ್ ಮಾಡಬೇಕು, ಇನ್ವರ್ಸ್ ವೈ ಇಂದ ಎಕ್ಸ್, ಸಚ್ ದಟ್ ಇಲ್ಲೇನಾಗುತ್ತೆ, ಎಫ್ ಇನ್ವರ್ಸ್ ಆಫ್ ಈ ಇನ್ಪುಟ್ ಇದೆಯಲ್ಲ, ಇನ್ಪುಟ್ ಸೆಟ್ ಯಾವುದು, ವೈ ಈಸ್ ಈಕ್ವಲ್ ಟು ಔಟ್ಪುಟ್, ಈಗ ಔಟ್ಪುಟ್ ಇರೋದು ಎಕ್ಸ್, ಸೊ ಈಸ್ ಈಕ್ವಲ್ ಟು ಎಕ್ಸ್. ಕರೆಕ್ಟ್? ಕರೆಕ್ಟ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಎಫ್ ಅನ್ನೋದು ಒಂದು ಫಂಕ್ಷನ್ ಎಕ್ಸಿಂದ ವೈ ಆದರೆ ಅದರದ್ದು ಇನ್ವರ್ಸ್ ಬಂದುಬಿಟ್ಟು ವೈ ಇಂದ ಎಕ್ಸ್ ಆಗುತ್ತೆ. ಓಕೆ, ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಈ ಎಫ್ ಇನ್ವರ್ಸ್ನ ಅವ್ರೇನು ಮಾಡ್ತಾರೆ, ಕೆಲವೊಂದಂತಲ್ಲ, ನೀವು ಇವನ್ NCERT ಅಲ್ಲೂ ಕೂಡ ಎಫ್ ಇನ್ವರ್ಸ್ ಎಫ್ ಬರ್ದು ಮತ್ತು ಪವರ್ -1 ಬರೀಬೇಕಲ್ಲ ಅಂತೇಳಿ ಇದನ್ನು ಇನ್ನೊಂದು ರೀತಿಯಲ್ಲಿ ಬರೀತಾರೆ, ನಥಿಂಗ್ ಬಟ್ ಜಿ, ಇನ್ನೊಂದು ಹೆಸರು ಕೊಟ್ಬಿಡ್ತಾರೆ, ಜಿ ಈಸ್ ಎ ಫಂಕ್ಷನ್ ವೈ ಇಂದ ಎಕ್ಸು ಅಂತ. ಓಕೆ, ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಕೆಲವರು ಈ ಸ್ಟೆಪ್ಪಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಇದು ಬೇರೆದು ಇದನ್ನು ಬೇರೆನಾ ಅಂತ. ನೋ, ಇಟ್ ಈಸ್ ನಾಟ್, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಫಾರ್ ಎಕ್ಸಾಂಪಲ್, ಯುವರ್ ನೇಮ್ ಈಸ್ ಅನುಷಾ ಆ್ಯಂಡ್ ಇಫ್ ಸಮ್ಮನ್ ಕಾಲ್ಸ್ ಯು ಅನು ಆ್ಯಂಡ್ ಅನುಷಾ ಬೋತ್ ಆರ್ ಸೇಮ್ ಪರ್ಸನ್, ರೈಟ್? ಅದೇ ರೀತಿ ಜಿ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್, ಬೋತ್ ಆರ್ ಸೇಮ್. ಇಟ್ ಡಿಪೆಂಡ್ಸ್ ಆನ್ ವಿಚ್ ಒನ್ ಆರ್ ಯು ಯೂಸಿಂಗ್. ಇದು ಕನ್ವೀನಿಯನ್ಸಿಗೋಸ್ಕರ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಬಿಟ್ರೆ ಇನ್ನೇನು ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಏನಾಯಿತು, ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಇನ್ವರ್ಸು ಈ ಥರ ಇದೆ. ಈಗ ಏನೋ ಹೇಳಕ್ಕೆ ಹೊರಟ್ನಲ್ಲ, ಎಫ್ ಇನ್ವರ್ಸ್, ಓಕೆ ಇದಲ್ಲ ಹೇಳ್ತಿದ್ದು, ರೈಟ್? ಎಫ್ ಇನ್ವರ್ಸ್ ಆಫ್, ಇಲ್ಲಿ ನಾನು ಇನ್ಪುಟ್ ತಗೋಬೇಕು, ಹೌದಲ್ವಾ? ಸೊ ಎಫ್ ಇನ್ವರ್ಸಿಗೆ ಇನ್ಪುಟ್ ಏನಿದೆ, ಎಫ್ ಇನ್ವರ್ಸಿಗೆ ಇನ್ಪುಟ್ ಸೆಟ್ ಯಾವುದು, ವೈ ತಾನೆ. ದೇರ್ ಫೋರ್ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ನನಗೆ ವೈ ಬರಬೇಕು. ಆವಾಗ ಇದೇನು, ಇದು ಇದ್ರದ್ದು ಇನ್ವರ್ಸು ಅಂತ ನಾನು ಹೇಳ್ಬೋದು. ಬರುತ್ತೋ ಇಲ್ಲೋ ಅಂತ ಒಮ್ಮೆ ಚೆಕ್ ಮಾಡಿ. ಲೆಟ್ ಅಸ್ ಚೆಕ್ ಇಟ್. ಜಸ್ಟ್ ಲೆಟ್ ಮಿ ಟೇಕ್ ಸಮ್ ಅನದರ್ ಶೀಟ್. ಓಕೆ, see here, ಎಫ್ ಸರ್ಕಲ್ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ವೈ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಓಕೆ, ಸೊ ಎಫ್ ಸರ್ಕಲ್ ಅಂತಂದರೆ ಬ್ರ್ಯಾಕೆಟ್ ಹಾಕಿ ಎಫ್ ಇನ್ವರ್ಸ್ ಆಫ್ ವೈ. ಈಗ ತಾನೇ ನೋಡಿದ್ವಿ ಎಫ್ ಇನ್ವರ್ಸ್ ಆಫ್ ವೈ ಅಂತ ಅಂದರೆ ಏನು, ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ಕರೆಕ್ಟಾ? ದೇರ್ಫೋರ್ ನಿಮಗೇನು ಸಿಕ್ತು, ಎಫ್ ಸರ್ಕಲ್ ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ವೈ ಸಿಕ್ತು. ಇದೇ ಥರ ಫ್ಲಿಪ್ ಮಾಡಿಬಿಟ್ಟು, ಅಂದರೆ ಎಫ್ ಇನ್ವರ್ಸ್ ಫಸ್ಟ್ ಬರೆದು ಎಫ್ ಆಫ್ ಬರೆದ್ರೆ ಸಿಗುತ್ತಾ ನಮಗೆ, ಎಫ್ ಆಫ್ ಬರೆದ್ರೆ ಇದು ಓ ಎಫ್ ಆಫ್ ಅಲ್ಲ, ಇದು ಸರ್ಕಲ್. ಓಕೆನಾ? ನಾನು ಸ್ವಲ್ಪ ಫಾಸ್ಟಾಗಿ ಬರ್ದಿದ್ದಕ್ಕೆ ಕಾಣಿಸ್ಬೋದು. ಎಫ್ ಇನ್ವರ್ಸ್ ಕಾಂಪೋಸಿಷನ್ ಎಫ್ ಆಫ್ ಬಂತು ಅಂದರೆ ಎಫ್ಇಂದು, ಎಫ್ ಅಂದರೆ ಫಂಕ್ಷನ್ನಿಂದ ಇನ್ಪುಟ್ ಯಾವ ಸೆಟ್ಟು, ಎಕ್ಸ್. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬರಬೇಕು. ಬರುತ್ತೋ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡಿ. ಅಗೇನ್ ವಿಲ್ ಚೆಕ್ ದ ಸೇಮ್. ಎಫ್ ಇನ್ವರ್ಸ್ ಸರ್ಕಲ್ ಅಂತ ಅಂದರೆ ಬ್ರ್ಯಾಕೆಟ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಎಫ್ ಆಫ್ ಎಕ್ಸ್ ಅಂತ ಅಂದರೆ ಎಷ್ಟು, ವೈ. ಎಫ್ ಇನ್ವರ್ಸ್ ಆಫ್ ವೈ ಅಂತ ಅಂದರೆ ಎಕ್ಸ್. ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಅರ್ಥ ಆಯ್ತಲ್ಲ? ಸೊ ಇದು ಜಸ್ಟ್ ಸಿಂಪಲ್ ಪ್ರೂಫು.
ನೀವು 5 ಮಾರ್ಕ್ಸಿಗೆ ಕಲಿಬೇಕಾದ್ರೆ ಇಂಪಾರ್ಟೆಂಟಾಗಿ ಕಲಿತೀರಾ ಅದನ್ನು ಆ್ಯಕ್ಚುಲಿ ಫಂಕ್ಷನ್ಸಲ್ಲಿ. ಇಲ್ಲಿ ಇನ್ನೊಂದೇನು ಕಲ್ತ್ವಿ, ಎಫ್ ಇನ್ವರ್ಸ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ದಿಸ್ ಈಸ್ ದ ನಾಲೆಜ್, ಬೇಸಿಕ್ ನಾಲೆಜ್ ದಟ್ ಈಸ್ ರಿಕ್ವೈರ್ಡ್. ಓಕೆ, ಯಾಕಂದರೆ ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಓದಬೇಕಾದ್ರೆ ಓದ್ತೀವಿ ಏನಂದರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ಬಿಡ್ತೀವಿ ಒಂದೇ ಸತಿಗೆ. ಅದಕ್ಕೆ ರೀಸನ್ ಏನು ಅಂದರೆ ದಿಸ್ ಇಸ್ ದ ರೀಸನ್. ಅಂಡರ್ಸ್ಟುಡ್? ಓಕೆ, ಅದನ್ನ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಸದ್ಯಕ್ಕೆ ಫಂಕ್ಷನ್ನು 1 1 on 2 ಎರಡೂ ಆಗಿದ್ರೆ ಬೈಜೆಕ್ಟಿವ್ ಆಗುತ್ತೆ, ಬೈಜೆಕ್ಟಿವ್ ಆಗಿದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಮೀನಿಂಗ್ ಏನು, ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಆ ಇನ್ವರ್ಸ್ ಎಫ್ ಇನ್ವರ್ಸ್ ಆದರೆ composition of the function with its inverse or composition of inverse with the function will give you the same element, identity. ಅರ್ಥ ಆಯ್ತಲ್ಲ? ಐಡೆಂಟಿಟಿ ಯಾಕೆ ಕರೆದ್ವಿ? ಐಡೆಂಟಿಟಿ ಫಂಕ್ಷನ್ ಓದಿದಿರ್ತಾನೆ ಫಸ್ಟ್ PUC ಅಲ್ಲಿ. ಸಿ ಎಲ್ಲ ಬೇಸಿಕ್ಸ್ ಕನೆಕ್ಟೆಡ್ ಇದ್ದಾವೆ ಇಲ್ಲಿ. ನಿಮಗೆ ರಿಲೇಷನ್ಸ್ ಫಂಕ್ಷನ್ಸ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಓಕೆ, ಆ್ಯಂಡ್ ಟ್ರಿಗ್ನೋಮೆಟ್ರಿ, ಅವಾಗ ಈ ಚಾಪ್ಟರ್ ಈಸಿ ಆಗುತ್ತೆ. ದಿಸ್ ಇಸ್ ದ ಈಸಿಯೆಸ್ಟ್ ಅಂತ ಹೇಳಲ್ಲ, ಬಟ್ ಒನ್ ಅಮಾಂಗ್ ದ ಈಸಿಯೆಸ್ಟ್ ಚಾಪ್ಟರ್ಸ್ ಇನ್ ದಿ ಸೆಕೆಂಡ್ PUC. ಬಟ್ ಬರೀ ಎರಡೇ ಎಕ್ಸಸೈಸ್ ಆದರೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ಬೇಸಿಕ್ಸ್ ಚೆನ್ನಾಗಿರಲ್ಲ. ಹಾಗಾಗಿ ಬರೀ ಎರಡೇ ಎಕ್ಸಸೈಸ್ ಇದ್ರೂ ಕೂಡ ಈ ಚಾಪ್ಟರ್ನ ಬಿಟ್ಟೋಗೋರು ಇದ್ದಾರೆ ಸ್ಟೂಡೆಂಟ್ಸು. ಬೋರ್ಡ್ ಎಕ್ಸಾಮಿಗೆ ಓದೋಕ್ಕೆ ಹೋಗಲ್ಲ ಈ ಚಾಪ್ಟರ್ನ. ಸೊ ಡೋಂಟ್ ಡೂ ದ್ಯಾಟ್. ಓಕೆ, ಬೇಸಿಕ್ಸ್ ಸ್ಟ್ರಾಂಗ್ ಮಾಡ್ಕೊಳ್ರಿ. ದಿಸ್ ಇಸ್ ವೆರಿ ಈಸಿ ದೆನ್. ಓಕೆ, ರೈಟ್. ಸೊ ಐಡೆಂಟಿಟಿ ಫಂಕ್ಷನ್ ಓದಿದ್ದೀರಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಇನ್ಪುಟ್ ಏನಾಗುತ್ತೆ ಔಟ್ಪುಟ್ಟು ಅದೇ ಬರುತ್ತೆ. ಇನ್ಪುಟ್ ಏನಿದ್ರು ಔಟ್ಪುಟ್ ಅದೇ ಬರುತ್ತೆ. ಅದನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀರ. ಸೊ ಒಂದು ಫಂಕ್ಷನ್ ಅದ್ರ ಇನ್ವರ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐಡೆಂಟಿಟಿ ಫಂಕ್ಷನ್ ಥರ ಔಟ್ಪುಟ್ ಕೊಡಬೇಕು. ಕೊಟ್ಟರೆ ದಿಸ್ ಈಸ್ ದ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ದಿಸ್ ಇಸ್ ದ ಬೇಸಿಕ್ ನಾಲೆಜ್ ದಟ್ ಯು ಮಸ್ಟ್ ಬಿ ನೋಯಿಂಗ್. ನಾವು ಇದಂತೂ ಇನ್ವರ್ಸ್ ವರ್ಡ್ ಬಗ್ಗೆ ಮುಗೀತು. ಏನು, ಪೋಸ್ಟ್ ಮಾರ್ಟಮ್, ರೈಟ್? ಮೀನ್ಸ್ ಇನ್ವರ್ಸ್ ವರ್ಡ್ನ ಡೀಟೇಲ್ ಆಗಿ ಕಲ್ತ್ವಿ. ಇನ್ವರ್ಸ್ ಆಫ್ ಎ ಫಂಕ್ಷನ್ ಅಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ಕಲ್ತಿದ್ದೀವಿ. ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಗೆ ಬರೋಣ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಈಗ ಒಂದೊಂದೇ ನೋಡೋಣ. ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೈನ್ ಫಂಕ್ಷನ್. ಓಕೆ, ಈಗ ಇದನ್ನು ಬೇಕಾಗಿಲ್ಲ, ಬಿಟ್ಟಾಕನ. ಸೊ ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಸೈನ್ ಫಂಕ್ಷನ್. ನಮಗೆ ಗೊತ್ತಿದೆ, ಮೀನ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಓದಿದ್ದೀವಿ. ಆ್ಯಂಡ್ ಈವನ್ ಇನ್ ಫಸ್ಟ್ ಲೆಕ್ಚರ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಹೇಳ್ತಿರೋದು ಫಸ್ಟ್ ಲೆಕ್ಚರ್ನ ನೋಡಿದ ಮೇಲೆ ಇದನ್ನು ನೋಡಿ. ನಿಮಗೆ ಬೇಕಾಗಿರೋ ಬೇಸಿಕ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಮ್ಯಾಕ್ಸಿಮಮ್ 90% ಅಂತೂ ಅಲ್ಲಿ ಕವರ್ ಮಾಡಿದ್ದೀನಿ ಬೇಸಿಕ್ಸ್ ನಾನು. ಇನ್ನು 10% ಯಾವುದಾದ್ರೂ ಉಳಿದಿದ್ರೆ ಇನ್ ಕೇಸ್ ನನ್ನಿಂದ ಮಿಸ್ ಆಗಿದೆ ಅಂದರೆ ಅವು ನೀವು ನಿಮ್ಮ ಫಸ್ಟ್ PU ಟೆಕ್ಸ್ಟ್ ಬುಕ್ ಸ್ವಲ್ಪ ಚೆಕ್ ಮಾಡಿ ತಿಳ್ಕೊಳ್ಳಿ. ಓಕೆ, ಗೊತ್ತಾಗಿಲ್ಲ ಅಂದರೆ ಯು ಪ್ಲೀಸ್ ಆಸ್ಕ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್. ಆಲ್ವೇಸ್ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್. ಓಕೆ, ರೈಟ್. ಸೈನ್ ಫಂಕ್ಷನ್ ನಾವು ಕಲ್ತಿದ್ದೀವಿ. ಸೈನ್ ಈಸ್ ಎ ಫಂಕ್ಷನ್ ವಿಚ್ ಈಸ್ ಡಿಫೈನ್ಡ್ ಫ್ರಮ್ ವೇರ್ ಟು ವೇರ್, ರಿಯಲ್ ನಂಬರ್ಸ್ ಟು -1, 1. ಕರೆಕ್ಟ್? ಇದೇ ತಾನೇ ನಾವು ಕಲಿಯೋದು. ದ ಡೊಮೈನ್ ಆಫ್ ಸೈನ್ ಫಂಕ್ಷನ್, ಡೊಮೈನ್ ಆಫ್ ಸೈನ್ ಈಸ್ R. ವಾಟ್ ಅಬೌಟ್ ರೇಂಜ್? -1, 1. ರೈಟ್? ಇದನ್ನು ನಾವು ಕಲ್ತಿದ್ದೀವಿ. ಕರೆಕ್ಟ್? ಈಗ ಇದನ್ನು ಉಲ್ಟಾ ಮಾಡಿದ್ರೆ ಸೈನ್ ಇನ್ವರ್ಸ್ ಆಗುತ್ತೆ. ಬಟ್ ಈಗ ತಾನೇ ಹೇಳಿದೆ ನಾನು, ಒಂದು ಫಂಕ್ಷನ್ನು ಅದ್ರದ್ದು ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಬೈಜೆಕ್ಟಿವ್ ಆಗಿರಬೇಕಾ? ಬೈಜೆಕ್ಟಿವ್ ಅಂದರೆ ಏನು? 1 1 ಆ್ಯಂಡ್ ಆನ್ 2 ಆಗಿರಬೇಕು. 1 1 ಆ್ಯಂಡ್ ಆನ್ 2 ಆಗಿರಬೇಕು. ಕರೆಕ್ಟಾ? ಎಸ್ ಆರ್ ನೋ? 1 1 ಆನ್ 2 ಆಗಿದ್ರೆ ಬೈಜೆಕ್ಟಿವ್ ಆಗುತ್ತೆ. ಬೈಜೆಕ್ಟಿವ್ ಆಗಿದೆ ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹೌದಾ? ಇನ್ವರ್ಸ್ ಎಕ್ಸಿಸ್ಟ್. ಸಿಮಿಲರ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಬೈಜೆಕ್ಟಿವ್ ಉಲ್ಟಾ ಜಸ್ಟ್ ಹಿಂಗೆ ನಾವು ಕಲಿತೀವಿ. ಈ ಥರ ಪ್ರೊಸೆಸ್ ನಾನು ಹೇಳ್ತಿದ್ದೀನಿ. ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ಬೈಜೆಕ್ಟಿವ್ ಆಗಿದೆ, ಬೈಜೆಕ್ಟಿವ್ ಆಗಿದೆ ಅಂದರೆ 1 1 ಆನ್ 2 ಆಗಿದೆ ಅಂತ ಅರ್ಥ. ಈಗ ನಾನು ಸೈನ್ ಇನ್ವರ್ಸ್ ಕಲಿಬೇಕು. ಕರೆಕ್ಟಾ? ಸೈನ್ ಇನ್ವರ್ಸ್ ಕಲಿಬೇಕು ಅಂತ ಅಂದರೆ ಡೆಫಿನೆಟ್ಲಿ ಸೈನ್ ಫಂಕ್ಷನ್ 1 1 ಆ್ಯಂಡ್ ಆನ್ 2 ಆಗಿರ್ಬೇಕು ತಾನೆ. 1 1 ಆ್ಯಂಡ್ ಆನ್ 2 ಆಗಿದ್ರೆ ತಾನೇ ಇನ್ವರ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಎಸ್ ಆರ್ ನೋ? ಸೊ ನೌ ದ ಕ್ವಶನ್ ಈಸ್ ಸೈನ್ ಅ 1 1 ಆ್ಯಂಡ್ ಆನ್ 2 ಫಂಕ್ಷನ್? ಈ ಸೈನ್ ಫಂಕ್ಷನ್ ಇದೆಯಲ್ಲ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್, ಇದು 1 1 ಆನ್ 2 ಆಗುತ್ತಾ? ಫಸ್ಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಇಲ್ಲಿಗೆ ಬರೋಣ ಅಂತ ಇನ್ವರ್ಸಿಗೆ. ಬಟ್ ಇದು ಸ್ಯಾಟಿಸ್ಫೈ ಆಗುತ್ತಾ? ಅಬ್ಸರ್ವ್ ಮಾಡಿ ಕ್ಲಿಯರ್ಲಿ. ನಮಗೆ ಗೊತ್ತಿದೆ 1 1 ಆ್ಯಂಡ್ ಆನ್ 2 ಅಂದರೆ ಮೀನಿಂಗ್ ಏನು? ಆನ್ 2 ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಕೆಂಡ್ ಸೆಟ್ ಅಂದರೆ ಏನು? ಕೋಡೊಮೈನ್. ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಹ್ಯಾಸ್ ಅ ಪ್ರೀ ಇಮೇಜ್. ಹೌದಾ? ಅಂದರೆ ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಎರಡನೇ ಸೆಟ್ ಏನು ಬರಿತೀವಲ್ಲ, ಆ ಎರಡನೇ ಸೆಟ್ಟಿಗೆ ಪ್ರತಿಯೊಂದು ಎಲಿಮೆಂಟಿಗೂ ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಿರಬೇಕು. ದಟ್ ಈಸ್ ನಥಿಂಗ್ ಬಟ್
ಕೋಡೊಮೈನ್ ಈಸ್ ಈಕ್ವಲ್ ಟು ರೇಂಜ್ ಆಗಿದ್ದರೆ ನಾವು ಆನ್ ಟು ಅಂತ ಕರಿತೀವಪ್ಪ. ಇದು ಆನ್ ಟು ಸ್ಟೋರಿ. ವಾಟ್ ಅಬೌಟ್ 1 ಇಂದ ಏನಂತ ಅಂದರೆ ಪ್ರತಿಯೊಂದು ಎಲಿಮೆಂಟಿಗೂ ಇಮೇಜ್ ಬೇರೆ ಬೇರೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ದಿ ಡಿಫ್ರೆಂಟ್ ಇಮೇಜಸ್. ಸಿಂಪಲ್ ಥಿಂಗ್. ಓಕೆ, implies x1 is equal to x2. That is nothing but different elements have different images. ಇದೆ ತಾನೆ 1 ಅಂದರೆ. ಈಗ ಥಿಂಕ್ ಮಾಡಿ, ಪಾಸ್ ದ ವಿಡಿಯೋ ಆ್ಯಂಡ್ ಥಿಂಕ್ ಫಾರ್ ಎ ವೈಲ್. ಸೈನ್ ಫಂಕ್ಷನ್ 1 ಆನ್ ಟು ಆಗುತ್ತಾ? ಜಸ್ಟ್ ಪಾಸ್ ಆ್ಯಂಡ್ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್. 1 ಆಗುತ್ತಾ? ಆಗಲ್ಲ ಅಂದರೆ ರೀಸನ್ ಏನು, ಆಗುತ್ತೆ ಅಂದರೆ ರೀಸನ್ ಏನು, ಎರಡು ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಮಿಡಲ್, ಜಸ್ಟ್ ಎಕ್ಸ್ಕ್ಯೂಸ್ ಮೀ ಫಾರ್ ದಿಸ್. ಏನಂತ ಅಂದರೆ, ಈ ಥರ ಕ್ವಶನ್ಸ್ ನಾನು ಕೇಳಿರ್ತೀನಲ್ಲ, ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಅಟ್ಲೀಸ್ಟ್ ಯಾರು ಹೊಸೊಬ್ರು ಕಲಿತಿರ್ತಾರಲ್ಲ, ಏನೂ ಗೊತ್ತಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಅಥವಾ ಫ್ಯೂ ಪೀಪಲ್ ಹೆಸಿಟೇಟ್ ಮಾಡ್ತಾರೆ, ನಾನು ಹೇಳ್ತೀನಿ ಆನ್ಸರು ಬಟ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಭಯ ಇರುತ್ತೆ ಅವರಿಗೆ, ಅಂಥವರಿಗೆ ಕ್ಲಾರಿಟಿನೂ ಸಿಗುತ್ತೆ. ಓಕೆನಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಐ ಗೆಟ್ ಟು ನೋ ದಟ್ ಯು ಆರ್ ಕ್ಲಿಯರ್ಲಿ ವಾಚಿಂಗ್ ದ ಲೆಕ್ಚರ್. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನೀವು ಕಾಮೆಂಟ್ ಸೆಕ್ಷನ್ನ ಯೂಸ್ ಮಾಡಲೇಬೇಕು. ಇದರ ಸಿಲ್ಲಿ ಕ್ವೆಶನ್ಸ್ ಕೇಳಿದಾಗ ಪಾಸ್ ಮಾಡಿ ಆ್ಯಂಡ್ ದೆನ್ ನಿಮಗೇನು ಅನಿಸ್ತು ಆನ್ಸರ್ನ ಕಾಮೆಂಟ್ ಮಾಡಿ. ಅವಾಗ ಮತ್ತೆ ರೆಸ್ಯೂಮ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿದಾಗ ನಾನು ಹೇಳಿದ ಆನ್ಸರು ನೀವು ಹೇಳಿದ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನಿಮಗೂ ಗೊತ್ತಾಗುತ್ತೆ. ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ ನಾವು ಕ್ವಶನ್ ಆನ್ಸರ್ ಥರ ಆನ್ಸರ್ ಹೇಳಿದರೆ. ಬಿಕಾಸ್ ಕ್ಲಾಸ್ ರೂಮಲ್ಲಿದ್ದರೆ ನಾನೇ ಕೇಳ್ತೀನಿ ಕ್ವಶನ್ಸು, ಬಟ್ ವಿ ಆರ್ ನಾಟ್ ಇನ್ ದ ಕ್ಲಾಸ್ ರೂಮ್, ವಿ ಆರ್ ಇನ್ ದ ವರ್ಚುವಲ್ ಕ್ಲಾಸ್ ರೂಮ್. ಓಕೆ, ಸೊ ಹಿಯರ್ ಐ ಕೆನಾಟ್ ಆಸ್ಕ್ ಯು ದಿ ಕ್ವೆಶನ್, ಇಟ್ ಈಸ್ ನಾಟ್ ಇವನ್ ಲೈವ್ ಸೆಷನ್, ರೈಟ್? So that's why please try to cooperate and answer in the comment section, right? Coming back to this one, so 1 on to ನಾನು ಕ್ವಶನ್ ಕೇಳಿದ್ದೇನು, ಸೈನ್ ಫಂಕ್ಷನ್ 1 on to ಆಗುತ್ತಾ ಆಗಲ್ಲ ಅಂತ. ಓಕೆ, ಆನ್ ಟು ಅಂತೂ ಆಗುತ್ತೆ, ನೋ ಡೌಟ್ ಇನ್ ಇಟ್, ಬಟ್ 1 ಆಗಲ್ಲ. ಯಾಕೆ? ಲಿಸನ್ ಕ್ಲಿಯರ್ಲಿ. ಈಗ ಸೈನ್ ಫಂಕ್ಷನ್ ತಾನೆ ಅಂದರೆ ರಿಯಲ್ ನಂಬರ್ಸು, ರಿಯಲ್ ನಂಬರ್ಸಿಂದ ಇಲ್ಲಿ -1 ಇಂದ 1 ಮಧ್ಯದಲ್ಲಿರೋ ಎಲ್ಲ ನಂಬರ್ಸಪ್ಪ. ಓಕೆ, 0 ಇದೆ, ಫ್ರ್ಯಾಕ್ಷನ್ಸ್ ಇದೆ, ಡೆಸಿಮಲ್ಸ್ ಇದೆ, ಎಲ್ಲ ಇದ್ದಾವೆ, ಏನು ತೊಂದರೆ ಇಲ್ಲ. ಓಕೆ, ಸೊ ದಿಸ್ ಈಸ್ ಫ್ರಮ್ ಹಿಯರ್ ಟು ಹಿಯರ್, ವಿಚ್ ಈಸ್ ದಿಸ್ ಫಂಕ್ಷನ್? ಸೈನ್ ಫಂಕ್ಷನ್. ಓಕೆ, ಟೆಲ್ ಮಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 0? 0. ವಾಟ್ ಈಸ್ ಸೈನ್ 90? 1. ವಾಟ್ ಈಸ್ ಸೈನ್ -90? -1. ವಾಟ್ ಈಸ್ ಸೈನ್ 180? 0. ವಾಟ್ ಈಸ್ ಸೈನ್ 2π ಅಂದರೆ 360? 0. 3π? 0. -π? 0. ಸೊ ಒಂದಾದರೂ ಎಕ್ಸಾಂಪಲ್ ನಿಮಗೆ ಸಿಕ್ತು ತಾನೆ, ವೇರ್ ಯು ಆರ್ ಗೆಟಿಂಗ್ ಮೆನಿ 1 ಅಂದರೆ ಮೆನಿ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್. ಸೊ ದೇರ್ ಫೋರ್ ಇದು 1 ಆಗಕ್ಕೆ ಸಾಧ್ಯನಾ? 1 ಆಗಬೇಕಂದ್ರೆ ನಾನೇನು ಹೇಳಿದ್ದೀನಿ, ಡಿಫ್ರೆಂಟ್ ಎಲಿಮೆಂಟ್ಸ್, ಡಿಫ್ರೆಂಟ್ ಇಮೇಜಸ್, ಡಿಫ್ರೆಂಟ್ ಆಗಿ ಪೈರಿಂಗ್ ಆಗಿರಬೇಕು. ಆದರೆ ಆಗಿಲ್ಲ ಇಲ್ಲಿ. ದೇರ್ ಫೋರ್ ಸೈನ್ ಫಂಕ್ಷನ್ ಏನಾಗುತ್ತೆ? ನಾಟ್ 1. ಆನ್ ಟು ಆಗುತ್ತಾ? ಆನ್ ಟು ಡೆಫಿನೆಟ್ಲಿ ಆಗುತ್ತೆ. -1 ಇಂದ 1 ಮಧ್ಯದಲ್ಲಿರುವಂಥ ಪ್ರತಿಯೊಂದು ವ್ಯಾಲ್ಯೂಗೂ ಕೂಡ ಸೈನಿಂದು ಏನಾಗುತ್ತೆ, ಪ್ರೀ ಇಮೇಜಸ್ಗಳು ಎಕ್ಸಿಸ್ಟ್ ಆಗುತ್ತೆ ಇವಕ್ಕೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ ಆಸ್ ದ ಡೌಟ್ ಲೈಕ್, ಮ್ಯಾಮ್ ಸೈನ್ ಫಂಕ್ಷನ್ ಕೆಲವೊಂದು ಕಡೆ ನಾವು ನೋಡಿದ್ದೀವಿ ಅದು ಆನ್ ಟು ಆಗಲ್ಲ ಅಂತ ಬರೆದಿರ್ತಾರೆ ಅಂತ. ಓಕೆ, ಸೊ ಒನ್ ಸಚ್ ಸ್ಟೂಡೆಂಟ್ ಕೇಮ್ ಆ್ಯಂಡ್ ಆಸ್ಕ್ ಮೀ ದಟ್ ಡೌಟ್, ಮ್ಯಾಮ್ ಸೈನು ನೀವು ಹೇಳಿದ್ರೆ ಆನ್ ಟು ಆಗುತ್ತೆ ಅಂತ, ಅಲ್ಲಿ ನೋಡಿದ್ರೆ ಯಾವುದೋ ಬುಕ್ಕಲ್ಲಿ ನೋಡಿದೆ ನಾನು, ಆನ್ ಟು ಇರಲಿಲ್ಲ ಮ್ಯಾಮ್ ಅಲ್ಲಿ ಅಂತ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಓಕೆ, ಐ ವಿಲ್ ಆನ್ಸರ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಸೈನ್ ಫಂಕ್ಷನ್ನು ರಿಯಲ್ ನಂಬರ್ಸಿಂದ -1, 1 ಡಿಫೈನ್ ಆದಾಗ, ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ 1 ಆನ್ ಟು ಬಗ್ಗೆ ಅಥವಾ ಫಂಕ್ಷನ್ಸ್ ಬಗ್ಗೆ, ಫಂಕ್ಷನ್ಸಲ್ಲಿ ಎಸ್ಪೆಷಲಿ 1 ಆನ್ ಟು ಬಗ್ಗೆ ಮಾತಾಡಬೇಕಾದ್ರೆ ನಾವು ತುಂಬ ಅಲರ್ಟ್ ಆಗಿರಬೇಕಾಗಿರೋ ಪಾರ್ಟ್ ಯಾವುದು ಅಂದರೆ ಡೊಮೈನ್, ಕೋಡೊಮೈನ್ ಏನಿದೆ ಅನ್ನೋದ್ರ ಬಗ್ಗೆ. ನಾನು -1, 1ನ ನಾನು ಕೋಡೊಮೈನ್ ಆಗಿ ತಗೊಂಡಾಗ ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಇಟ್ ಈಸ್ ಆನ್ ಟು. ಓಕೆ, ಬಟ್ ಅದೇ ಕೆಲವೊಂದು ಬುಕ್ಸಲ್ಲಿ ಇನ್ ಕೇಸ್ ಸೈನ್ ಈ ಥರ ಬರೆದಿದ್ದಾರೆ, ರಿಯಲ್ ನಂಬರಿಂದ ರಿಯಲ್ ನಂಬರ್ ಡಿಫೈನ್ ಮಾಡಿದ್ರೆ ಅವಾಗೇನಾಗುತ್ತೆ? ನಾಟ್ ಆನ್ ಟು. ಸೊ ದೇರ್ ಫೋರ್ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಕೋಡೊಮೈನ್ ಮ್ಯಾಟರ್ಸ್ ದ ಮೋಸ್ಟ್. ಆನ್ ಟು ಅಂದರೆ ಅದೇ ತಾನೇ, ಸೆಕೆಂಡ್ ಸೆಟ್ ತಾನೇ ನೋಡಬೇಕಾಗಿರೋದು. ಈಗ ರಿಯಲ್ ನಂಬರ್ಸಲ್ಲಿ ಇಷ್ಟೊಂದು ನಂಬರ್ಸ್ ಇರ್ತಾವಪ್ಪ, ಅದರಲ್ಲಿ ಮಿಡಲಲ್ಲಿ -1 ಇಂದ 1 ಮಾತ್ರ ಎಲ್ಲ ನಂಬರ್ಸಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ. ವಾಟ್ ಅಬೌಟ್ ದೀಸ್ ಎಲಿಮೆಂಟ್ಸ್? ರಿಯಲ್ ನಂಬರ್ಸಲ್ಲಿ ಅವು -1 to 1 ಬಿಟ್ಟು ಬೇರೆ ಎಲಿಮೆಂಟ್ಸ್ ಇದಾವ,
ಆ ಎಲಿಮೆಂಟ್ಸಿಗೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ. ಹಾಗಾಗಿ ಏನು ಹೇಳಿರ್ತಾರೆ ಅವರು, ನಾಟ್ ಆನ್ ಟು. ಸೊ ಮೈ ಆನ್ಸರ್ ಟು ಮೈ ಸ್ಟೂಡೆಂಟ್ ವಾಸ್ ಸಿಂಪಲ್. ಕೋಡೊಮೈನ್ ಅಬ್ಸರ್ವ್ ಮಾಡಿದ್ರ, ನಾನು ಆನ್ ಟು ಹೇಳಿದೆ, ನೀವು ನಾಟ್ ಆನ್ ಟು ನೋಡಿಕೊಂಡು ಬಂದ್ರಿ. ದಟ್ ಈಸ್ ನಾಟ್ ದ ಪ್ರಾಬ್ಲಮ್. ದಟ್ಸ್ ಎ ವೆರಿ ಗುಡ್ ಕ್ವೆಶನ್, ವೆರಿ ಗುಡ್ ಅಬ್ಸರ್ವೇಷನ್ ಆಲ್ಸೋ. ಬಟ್ ಡಿಡ್ ಯು ಅಬ್ಸರ್ವ್ ದ ಕೋಡೊಮೈನ್ ಫಂಕ್ಷನ್? ಅವರು ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಮ್ಯಾಮ್ ಸೈನ್ ಫಂಕ್ಷನ್ ಮ್ಯಾಮ್ ಅವ್ರು ಕೊಟ್ಟಿರೋದು ಅಂದರು. ಐ ಟೋಲ್ಡ್ ಕ್ಲಿಯರ್ಲಿ ಅಬ್ಸರ್ವ್, ಕೋಡೊಮೈನ್ ಡಿಫ್ರೆಂಟ್ ಕೊಟ್ಟಿರ್ತಾರೆ. ಕೋಡೊಮೈನ್ ಆರ್ ಕೊಟ್ಟಿದ್ದಾರೆ, ನಾಟ್ ಆನ್ ಟು ಆಗುತ್ತೆ. ಕೋಡೊಮೈನ್ -1, 1 ಕೊಟ್ಟಿದ್ರೆ ಆನ್ ಟು ಆಗುತ್ತೆ. ಇಷ್ಟಲ್ಲಿ ಮಾತಾಡಿದಾಗ ನಮಗೆ ಕೋಡೊಮೈನ್ ಇಸ್ಗಳು ರೇಂಜ್ ಬರುತ್ತೆ. ಇದರಲ್ಲಿ ರೇಂಜ್ ಇಸ್ ದ ಸಬ್ಸೆಟ್ ಆಫ್ ಕೋಡೊಮೈನ್ ಬರುತ್ತೆ, ಬಟ್ ಈಕ್ವಲ್ ಬರಲ್ಲ. ಅರ್ಥ ಆಯ್ತಲ್ಲ? ಸೊ ಸೈನ್ ಫಂಕ್ಷನ್ ಅಲ್ಲಿಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ, ರೈಟ್? therefore now we are clear that ಈ ಸೈನ್ ಫಂಕ್ಷನ್ ಇದೆಯಲ್ಲ, ಇದೇನಾಗಿದೆ, ದಿಸ್ ಈಸ್ ಮೆನಿ ಒನ್ ಫಂಕ್ಷನ್. ಮೆನಿ ಒನ್ ಅಂದ್ರೆ ಏನು? ಮೆನಿ ಎಲಿಮೆಂಟ್ಸ್ ಫ್ರಮ್ ಫಸ್ಟ್ ಸೆಟ್ ಆರ್ ಪೇರಿಂಗ್ ಟು ಒನ್ ಎಲಿಮೆಂಟ್ ಇನ್ ದಿ ಕೋಡೊಮೈನ್. ಮೆನಿ ಎಲಿಮೆಂಟ್ಸ್ ಒನ್ ಇಮೇಜ್, ಮೆನಿ ಒನ್ ಎಲಿಮೆಂಟ್ ಒನ್ ಇಮೇಜ್ ಅಂದ್ರೆ 1 ಅರ್ಥ ಆಯ್ತಲ್ಲ? ಸೊ ಇದು ಮೆನಿ ಒನ್ ಪ್ಲಸ್ ಆನ್ ಟು ಆಗುತ್ತೆ. ಆನ್ ಟು ಯಾಕೆ -1, 1 ಅಂತ ತಗೊಂಡಿರೋದಿಲ್ಲಿ. ಓಕೆ, ಸೊ ಮೆನಿ ಒನ್ ಪ್ಲಸ್ ಆನ್ ಟು ಆಗ್ತಿದೆ. ನಾವು ಟೆಲ್ ಮಿ, ಬೈಜೆಕ್ಟಿವ್ ಆಗುತ್ತಾ? ಇಲ್ಲ. ಬೈಜೆಕ್ಟಿವ್ ಆಗಬೇಕಂದ್ರೆ ಬೋತ್ 1 1 ಅಂಡ್ ಆನ್ ಟು ಆಗಿರಬೇಕು. ಅದು ಆನ್ ಟು ಆಗಿದೆ ಹೌದು, ಆದರೆ 1 1 ಆಗಿಲ್ಲ. ದೇರ್ಫೋರ್ ಬೈಜೆಕ್ಟಿವ್ ಆಗಲ್ಲ. ಬೈಜೆಕ್ಟಿವ್ ಆಗ್ತಿಲ್ಲ ಅಂದರೆ ಇನ್ವರ್ಸ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಸೊ ಅಲ್ಲಿಗೆ ಪಿಕ್ಚರ್ ಕ್ಲೋಸ್, ರೈಟ್? ಮೀನ್ಸ್ ಇನ್ವರ್ಸ್ ಬಗ್ಗೆ ಮಾತಾಡೋ ನೆಸೆಸಿಟಿನೇ ಇಲ್ಲಲ್ಲ. ಯಾಕಂದರೆ 1 1 ಆನ್ ಟು ಆದರೆ ಬೈಜೆಕ್ಟಿವ್ ಆದರೆ ಇನ್ವರ್ಸು. ಸೊ ಬೈಜೆಕ್ಟಿವ್ ಆಗ್ತಿಲ್ಲ ಅಂತ ಅಂದರೆ ನಾವು ಇನ್ವರ್ಸ್ ಬಗ್ಗೆ ಹೇಗೆ ಮಾತಾಡೋಕ್ಕೆ ಸಾಧ್ಯ? ಎಸ್ ಆರ್ ನೋ? ದೆನ್ ನೌ ಕಮ್ಸ್ ದ ಕ್ವೆಶನ್, ಮ್ಯಾಮ್ ಹಂಗಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫುಲ್ ತಪ್ಪಾ? ನೋ, ನಾಟ್ ಆ್ಯಕ್ಚುಲಿ. ಓಕೆ, ಸೊ ಈ ಮ್ಯಾಥಮೆಟಿಷಿಯನ್ಸ್ ಏನು ಥಿಂಕ್ ಮಾಡಿದ್ರು ಅಂದರೆ, ನಾವು ಇನ್ವರ್ಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸ್ಟಡಿ ಮಾಡಲೇಬೇಕು. ಆದರೆ ನಮಗೆ ಪ್ರಾಬ್ಲಮ್ ಆಗ್ತಿರೋದು ಎಲ್ಲಿ? ಪ್ರಾಬ್ಲಮ್ ಆಗ್ತಿರೋದು ಡೊಮೈನಲ್ಲಿ ಎಲ್ಲ ಎಲಿಮೆಂಟ್ಸ್ ಬರ್ತಿದ್ದಾವೆ ನೋಡ್ರಿ ರಿಪೀಟೆಡ್ ಆಗಿ. ಇವು ರಿಪೀಟೆಡ್ ಬರಲಿಲ್ಲ ಅಂತ ಅಂದರೆ ನನಗೆ ತೊಂದರೆ ಆಗಲ್ಲ, ಹೌದಲ್ವಾ? ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಸೈನ್ ಫಂಕ್ಷನ್ನ 1 1 ಆಗಿ ಕನ್ವರ್ಟ್ ಮಾಡಬೇಕಲ್ಲ. ಈಗ ನಾವು 1 1 ಆಗಿ ಅದು 1 1 ಆಯಿತು ಅಂದರೆ ನಾವು ಇನ್ವರ್ಸ್ಗೆ ಸ್ಟಡಿ ಮಾಡೋಕೆ ಹೋಗ್ತೀವಿ. ಸೊ ಫಸ್ಟ್ ಅದನ್ನು 1 1ಗೆ ಕನ್ವರ್ಟ್ ಮಾಡ್ಕೋಬೇಕು ತಾನೆ. ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಅಂದರೆ, ದೆನ್ ದೇ ಯೂಸ್ ದ ಕಾನ್ಸೆಪ್ಟ್ ಆಫ್ ರಿಸ್ಟ್ರಿಕ್ಟೆಡ್ ಡೊಮೈನ್. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಏನು ಸ್ಟಡಿ ಮಾಡ್ತೀವಿ? ರಿಸ್ಟ್ರಿಕ್ಟೆಡ್ ಡೊಮೈನ್ ಅಂದರೆ ಏನು? ರಿಸ್ಟ್ರಿಕ್ಟೆಡ್ ಅಂದರೆ ಮೀನಿಂಗ್ ಏನು? ಈಗ ಹೇಳ್ತಾರೆ, ದಿಸ್ ಏರಿಯಾ ಇಸ್ ರಿಸ್ಟ್ರಿಕ್ಟೆಡ್, ಪ್ರೊಹಿಬಿಟೆಡ್, ರೈಟ್? ರಿಸ್ಟ್ರಿಕ್ಷನ್ಸ್ಗಳು ಇದ್ದಾವೆ ಅಂತ ಅಂದರೆ ಮೀನಿಂಗ್ ಏನು? ಅಲ್ಲಿಂದ ಮುಂದೆ ಹೋಗಂಗಿಲ್ಲ ನೀವು ಅಂತ ಅರ್ಥ. ಕರೆಕ್ಟ್? ಯು ಆರ್ ರಿಸ್ಟ್ರಿಕ್ಟೆಡ್, ಯು ಕೆನಾಟ್ ಗೋ ಟು ದಿಸ್ ಕ್ಲಾಸ್ ರೂಮ್. ದೆನ್ ದಟ್ ಮೀನ್ಸ್ ವಾಟ್? ಯು ಕೆನಾಟ್ ಕ್ರಾಸ್ ದಟ್ ಬೌಂಡ್ರಿ, ರೈಟ್? ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಮ್ಯಾಥಮೆಟಿಷಿಯನ್ಸ್ ಮಾಡೋದೇನು ಅಂದರೆ, ಸೈನ್ ಫಂಕ್ಷನ್ ಇಂದು ಡೊಮೈನ್ನ ನಾವು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಕೊಟ್ಬಿಡೋಣ. ಅಂದರೆ ಈ ವ್ಯಾಲ್ಯೂಸ್ ಎಲ್ಲ ಡಿಲೀಟ್ ಮಾಡಿ ಜಸ್ಟ್ ಕೆಲವೊಂದು ವ್ಯಾಲ್ಯೂ ಮಾತ್ರ ತಗೊಳ್ಳೋಣ, ವೇರ್ ಇಟ್ ಈಸ್ ಬಿಹೇವಿಂಗ್ ಆಸ್ 1 1 ಫಂಕ್ಷನ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಈಗೇನು ಅಂದರೆ ಗ್ರಾಫ್. ನಾನು ನಿಮಗೆ ಗ್ರಾಫ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಲ್ವಾ? ಸೊ ಅದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಟೇಕ್ ಸಮ್ 5 minutes ಟೈಮ್ ಆ್ಯಂಡ್ ರೈಟ್ ದಿಸ್ ಟೇಬಲ್ ವಿಚ್ ಐ ಟಾಟ್ ಯು ಇನ್ ದ ಪ್ರೀವಿಯಸ್ ಲೆಕ್ಚರ್ ಆಲ್ಸೋ. ಈ ಟೇಬಲ್ನ ನೀವು ಬರ್ಕೊಳ್ಳಿ, ನಿಮಗೆ ವ್ಯಾಲ್ಯೂಸ್ ಗೊತ್ತಾಗ್ಬಿಡುತ್ತೆ, ಸೈನ್ ಇಂದು ವ್ಯಾಲ್ಯೂಸು. ಓಕೆ, ಸೊ ಈ ವ್ಯಾಲ್ಯೂಸ್ನ ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಗ್ರಾಫಿಂದ ತಿಳ್ಕೊಳ್ಳೋಣ ರಿಸ್ಟ್ರಿಕ್ಷನ್ ಹೇಗೆ ತಗೋಬೇಕು ಅಂತೇಳಿ. ಓಕೆ, ಅಥವಾ ಹೇಗೆ ತೊಗೊಂಡಿದ್ದಾರೆ ಅವರು ಡೈರೆಕ್ಟಾಗಿ. ಸಮ್ ಟೀಚರ್ಸ್ ವಿಲ್ ಡೈರೆಕ್ಟ್ಲಿ ಟೆಲ್ ದಟ್ ಸೈನ್ ಇಂದು ಡೊಮೈನ್ ಏನಾಗುತ್ತೆ, ಆರಿಂದ -1, 1. ಸೈನ್ ಇನ್ವರ್ಸ್ ಇಂದು ಏನಾಗುತ್ತೆ, -1, 1 ಇಂದ -π/2, π/2 ಅಂತ. ಬಟ್ ಹೌ? ದಟ್ಸ್ ದ ಕ್ವೆಶನ್, ಹೌ? ಸೊ ಫಸ್ಟ್ ಇದನ್ನು ತಿಳ್ಕೊಳ್ಳಿ ಕ್ಲೀನಾಗೆ. ದೆನ್ ಐ ವಿಲ್ ಟೆಲ್ ಯು ದ ಗ್ರಾಫ್ ವಿಚ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಲೆಕ್ಚರ್ ಇಟ್ ಸೆಲ್ಫ್. ಅಬ್ಸರ್ವ್ ಕ್ಲಿಯರ್ಲಿ, ಬರ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ 0 ಅಂತ ಅಂದರೆ ಎಷ್ಟಾಗುತ್ತೆ? 0. ಗ್ರಾಫ್ ಹಾಕೋಕೆ ಎಲ್ಲರಿಗೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿ ಹಿಯರ್, ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು 0, ಕರೆಕ್ಟಾ? ಸೈನ್ 90 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು? 1. ಇದೇನು ಔಟ್ಪುಟ್ಸ್ ಇದಾವಲ್ಲ, ಈ ಔಟ್ಪುಟ್ ಎಲ್ಲ ವೈ ಆ್ಯಕ್ಸಿಸ್ಸು. ಈ ಇನ್ಪುಟ್ ಆ್ಯಂಗಲ್ ಇದಾವಲ್ಲ, ಇವೆಲ್ಲ ಎಕ್ಸ್ ಆ್ಯಕ್ಸಿಸ್ಸು. ಐ ಹೋಪ್ ಸೊ ನಿಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ 2x ಇಸ್ ಈಕ್ವಲ್ ಟು ವೈ ಅಂತ ಹೇಳಿದ್ರೆ ನಾವು ಸಣ್ಣವರಿದ್ದಾಗ ಏನು ಮಾಡ್ತೀವಿ? ಪುಟ್ x ಇಸ್ ಈಕ್ವಲ್ ಟು 0, ಸೊ y ಇಸ್ ಈಕ್ವಲ್ ಟು 0 ಅಂದರೆ ಬಾಕ್ಸ್ ಹಾಕ್ಬಿಟ್ಟು ಬರಿತಿದ್ವಿ. 0 ಅಂದರೆ 0. ಎಕ್ಸಿಗೆ 1 ಹಾಕಿದರೆ ವೈ ವ್ಯಾಲ್ಯೂ ಏನಾಗುತ್ತೆ? 2 1s are 2. ಎಕ್ಸಿಗೆ 2 ಹಾಕಿದರೆ ವೈ ವ್ಯಾಲ್ಯೂ ಏನಾಗುತ್ತೆ? 2 2s are 4. ಈ ಥರ ಬರಿತಿದ್ವಿ. ಔಟ್ಪುಟ್ ಅಂದರೆ ವೈ, ಇನ್ಪುಟ್ ಅಂದರೆ ಎಕ್ಸ್. ಸೊ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರುವುದು ಇದು ಇನ್ಪುಟ್
ಆ್ಯಂಡ್ ಔಟ್ಪುಟ್ ಏನಾಗುತ್ತೆ ವೈ ಆಕ್ಸಿಸ್ ಮೇಲಿರೋ ವ್ಯಾಲ್ಯೂಸು ದಟ್ ಈಸ್ ನಥಿಂಗ್ ಬಟ್ 0 1 ಆ್ಯಂಡ್ ನಮಗೆ ಗೊತ್ತಿದೆ ಆ ಔಟ್ಪುಟ್ ಏನೇ ಇದ್ರೂ ಕೂಡ ಎಲ್ಲಿಂದ ಎಲ್ಲಿಗೆ ಬರುತ್ತೆ -1, 1. ದೇರ್ಫೋರ್ ನಾವು ವೈ ಆಕ್ಸಿಸ್ ಮೇಲೆ ಏನು ಮಾಡ್ತೀವಿ ಹೇಳಿ -1 ಇಂದ 1ನ ಹೈಲೈಟ್ ಮಾಡ್ತೀವಿ, ಬೇರೆದನ್ನು ಬರೆಯೋಕ್ಕೆ ಹೋಗಲ್ಲ, ಯಾಕಂದ್ರೆ ನೆಸೆಸಿಟಿ ಇಲ್ಲ. ಓಕೆ, ನೆಸೆಸಿಟಿ ಇಲ್ಲ, ಹಾಗಾಗಿ ಬರೆಯಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಅದು ನಿಮಗೆ ಇನ್ಪುಟ್ ಔಟ್ಪುಟ್ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಏನಿದೆ ಇಲ್ಲಿ sin 0 ಅಂದರೆ 0, sin 30 ಡಿಗ್ರಿ 1/2 1/2 ಅಂದರೆ 0.5 ಇಲ್ಲೇ ಎಲ್ಲೋ ಇರುತ್ತಪ್ಪ 0.5. ಸೊ ದಿಸ್ ಇಸ್ 30 ಡಿಗ್ರಿ. ನೆಕ್ಸ್ಟ್ sin 45 1/√2 ಅದು ಕೂಡ ಇಲ್ಲೇ ಎಲ್ಲೋ ಬರುತ್ತೆ. sin 60 √3/2 ಅದು ಇಲ್ಲೇ ಬರುತ್ತೆ. sin 90 ಡಿಗ್ರಿ ಅಂತಂದರೆ ನೋಡ್ರಿ 90 ಡಿಗ್ರಿ ಅಂದರೆ 1 ಅಂದರೆ ಎಕ್ಸ್ ವ್ಯಾಲ್ಯೂ 90 ಡಿಗ್ರಿ, ಎಕ್ಸ್ ಆಕ್ಸಿಸಲ್ಲಿ 90 ಡಿಗ್ರಿ, ವೈ ಆಕ್ಸಿಸಲ್ಲಿ ಎಷ್ಟು 1. ಹಿಂಗೆ ತಾನೇ ನಾವು ಮೂವ್ಮೆಂಟ್ ಮಾಡೋದು. ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ಹೇಳಿದ್ರೆ ಅಷ್ಟು ಹೋಗ್ತೀವಿ, ವೈ ಆಕ್ಸಿಸಲ್ಲಿ ಎಷ್ಟು ಹೇಳಿದ್ರೆ ಅಷ್ಟು ಹೋಗ್ತೀವಿ. ಸೊ 90ಗೆ 1. ನೆಕ್ಸ್ಟು 270ಗೆ ಏನಾಗುತ್ತೆ, 180ಗೆ ಏನಾಗುತ್ತೆ 0 ಆಗುತ್ತೆ. ದೆನ್ ನಾವೇನು ಮಾಡ್ತೀವಿ ಈ ವ್ಯಾಲ್ಯೂಸ್ನ ಹಿಂಗೆ ಜಾಯಿನ್ ಮಾಡ್ತೀವಿ. 270ಗೆ ಬಂದರೆ -1 ಆಗುತ್ತೆ. ದಿಸ್ ಇಸ್ 270. ಓಕೆ, 270 ಡಿಗ್ರಿ ಮೀನ್ಸ್ ಹೌ ಮಚ್? ಎಸ್, 270 ಅಂತಂದರೆ 3π/2. 2π ಅಂದರೆ 360. 360 ಅಂತಂದರೆ ಮತ್ತೆ 0. ಇದೇ ಥರ ಹಿಂಗೆ ಗ್ರಾಫ್ ಹೋಗ್ತಾ ಇರುತ್ತೆ ಕರ್ವ್ ಥರ. ಇದನ್ನು ನೀವು ಫಿಸಿಕ್ಸಲ್ಲಿ ಓದಬೇಕಾದ್ರೆ ಸೈನುಸಾಯ್ಡಲ್ ವೇವ್ ಅಂತೇನೋ ಓದ್ತೀರಾ ಅನಿಸುತ್ತೆ. ಐ ಥಿಂಕ್ it's been 10 years actually, I don't remember, but electromagnetic waves ಏನೋ ಓದ್ತಿರಲ್ಲ ಅಲ್ಲಿ ಐ ಥಿಂಕ್ ಯು ವಿಲ್ ಸ್ಟಡಿ ದಿಸ್ ಸೈನುಸೈಡಲ್ ವೇವ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಎನಿವೇಸ್ ವೇವ್ಸ್ ಚಾಪ್ಟರ್ ಅಲ್ಲೂ ಕೂಡ ಓದ್ತೀವಿ, ಬಟ್ ಅಟ್ ದ್ಯಾಟ್ ಟೈಮ್ ನಮಗೆ ಐಡಿಯಾ ಇರೋದಿಲ್ಲ ಅಷ್ಟೊಂದು. ಇಟ್ಸ್ ಓಕೆ, ಇಫ್ ಯು ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಯು ವಿಲ್ ಡೆಫಿನೆಟ್ಲಿ ಬಿ ಗುಡ್ ಇನ್ ಫಿಸಿಕ್ಸ್. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, sin 0 0, sin 91, sin 180 0 ಆಯಿತು. sin 270 ಡಿಗ್ರಿ ತೊಗೊಂಡ್ರೆ -1, ಸೊ ವ್ಯಾಲ್ಯೂ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ. 2π ಅಂದರೆ 360 ತಗೊಂಡ್ರೆ 0 ಬರುತ್ತೆ. ಸೊ ಇದೇ ರೀತಿ ಇಲ್ಲೂ ಬರುತ್ತೆ. sin -90 ಡಿಗ್ರಿ ಅಂದರೆ ಲೆಫ್ಟ್ ಸೈಡ್ ಅಂದರೆ -90, ರೈಟ್? ಸೊ -90 ಅಂತಂದರೆ ಎಷ್ಟಾಗುತ್ತೆ -1, 180 and 0, 270 ಡಿಗ್ರಿ ಅಂದರೆ -1, ಸೊ ದಟ್ ಈಸ್ ನಥಿಂಗ್ ಬಟ್ +1. ಆ್ಯಂಡ್ sin 360 ಡಿಗ್ರಿ -360 ಇದ್ರೇನಂತೆ ಪ್ಲಸ್ ಇದ್ರೇನಂತೆ 0. ದ ಆನ್ಸರ್ ಇಸ್ ಓಕೆ. ಸೊ ದೇರ್ಫೋರ್ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಐ ಹೋಪ್ ಸೊ ಅರ್ಥ ಆಗಿದೆ ಈ ಗ್ರಾಫು. ಈಗ ಮೇನ್ ಕಾನ್ಸೆಪ್ಟಿಗೆ ಬರೋಣ. ಸೊ ನಾವು ದ ಕ್ವಶನ್ ಈಸ್, ನಾವೇನು ಮಾತಾಡ್ತಿದ್ವಿ, ನಾವು ಆ್ಯಕ್ಚುಲಿ ಹುಡ್ಕಕ್ಕೆ ಏನು ಬಂದಿರೋದಿಲ್ಲಿ ರಿಸ್ಟ್ರಿಕ್ಟೆಡ್ ಡೊಮೈನ್ ಅಂದರೆ ನಮಗೆ ಸೈನ್ ವ್ಯಾಲ್ಯೂಸು ರಿಪೀಟ್ ಆಗಬಾರ್ದು ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಯಾವ ಕರ್ವ್ನ ನಾನು ತೊಗೊಂಡ್ರೆ ಅಂದರೆ ಎಲ್ಲಿಂದ ಎಷ್ಟು ಕರ್ವ್ ತೊಗೊಂಡ್ರೆ ಅದು ರಿಪೀಟ್ ಆಗಲ್ಲ ನನಗೆ ಅಂತ ಅಬ್ಸರ್ವ್ ಮಾಡ್ಬೇಕು. ನಾನಿಲ್ಲಿ ಅಬ್ಸರ್ವ್ ಮಾಡ್ತೀನಿ, ಈ ವ್ಯಾಲ್ಯೂ ಇದೆಯಲ್ಲ, ಇಲ್ಲಿಂದ ಈ ಕರ್ವ್ನ ನಾನು ತೊಗೊಂಡ್ರೆ, ಈ ಕರ್ವ್ ಇದೆಯಲ್ಲ ಇಷ್ಟು, ಇಲ್ಲಿ ನನಗೆ ಒಂದೂ ವ್ಯಾಲ್ಯೂ ರಿಪೀಟ್ ಆಗಲ್ಲ, ಎಲ್ಲ ಬೇರೆ ಬೇರೆ ವ್ಯಾಲ್ಯೂ ಸಿಗುತ್ತೆ. ಎಲ್ಲಿಂದ ಎಲ್ಲಿ? ಇಲ್ಲಿಂದ ಇಲ್ಲಿ. ದಟ್ ಈಸ್ ನಥಿಂಗ್ ಬಟ್ -π/2 ಇಂದ π/2. ಅರ್ಥ ಆಯ್ತಲ್ಲ? ಇಲ್ಲಿ ಯಾವ ವ್ಯಾಲ್ಯೂಸ್ ಕೂಡ ರಿಪೀಟ್ ಆಗೋದೇ ಇಲ್ಲ, ಎಲ್ಲವೂ ಬೇರೆ ಬೇರೆ ವ್ಯಾಲ್ಯೂಸೇ ಬರುತ್ತೆ ಕರ್ವ್ ಮೇಲೆ. ಓಕೆ, ಸೊ ದೇರ್ ಫೋರ್ ನಾವೇನು ಮಾಡ್ತೀವಿ ಅಂದರೆ ಸೈನ್ ಫಂಕ್ಷನ್ನ 1/1ಗೆ ಕನ್ವರ್ಟ್ ಮಾಡೋಕ್ಕೆ, ಅಂದರೆ ನಾವು ಸೈನ್ ಇನ್ವರ್ಸ್ನ ಸ್ಟಡಿ ಮಾಡಬೇಕು ಅಂದರೆ ನನಗೆ ಫಸ್ಟ್ ಇಲ್ಲಿ ಚೇಂಜಸ್ ಆಗಿರಬೇಕು. ಫಸ್ಟ್ ಸೈನ್ ಫಂಕ್ಷನ್ 1/1 ಆಗಿದ್ರೆ ನಾನು ಇನ್ವರ್ಸ್ ಬಗ್ಗೆ ಸ್ಟಡಿ ಮಾಡ್ತೀನಿ, ಕರೆಕ್ಟಾ? ಅದಕ್ಕೆ 1/1ಗೆ ಕನ್ವರ್ಟ್ ಮಾಡೋಕ್ಕೆ ನಾನು ಏನು ಮಾಡ್ತಿದ್ದೀನಿ, ಎಲ್ಲ ರಿಯಲ್ ನಂಬರ್ಸ್ ತೊಗೊಳೋದು ಬೇಡ. ಯಾಕೆ ಅಂದರೆ ಇಲ್ಲಿ ವ್ಯಾಲ್ಯೂ ಏನಿದೆ ಇಲ್ಲೂ ಅದೇ ವ್ಯಾಲ್ಯೂ ಇದೆ, ರಿಪೀಟೆಡ್ ಆಗ್ತಿದೆ, ನನಗೆ ವ್ಯಾಲ್ಯೂಸ್ ರಿಪಿಟೇಷನ್ ಬೇಡ. ಹಾಗಾಗಿ ನಾನೇನು ಮಾಡ್ತೀನಿ, ಎಲ್ಲಿ ರಿಪೀಟ್ ಆಗಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಷ್ಟನ್ನೇ ಇಟ್ಕೊಂಡು ಸ್ಟಡಿ ಮಾಡೋಣ ಅಂತ ಹೊರಡ್ತೇವೆ. ಮೀನ್ಸ್ ವಾಟ್? ಹಿಯರ್ ಯು ಆರ್ ರಿಸ್ಟ್ರಿಕ್ಟಿಂಗ್ ದ ಡೊಮೈನ್ ಟು ರಿಸ್ಟ್ರಿಕ್ಟೆಡ್ ಡೊಮೈನ್. ಇದನ್ನು ರಿಸ್ಟ್ರಿಕ್ಟ್ ಎಲ್ಲಿವರೆಗೂ ಮಾಡ್ತಿದ್ದೀರಾ ಅಂದರೆ -π/2 ಇಂದ π/2 ನಡುವೆ ತಗೊಂಡ್ರೆ ನನಗೆ ಯಾವ ವ್ಯಾಲ್ಯೂಸ್ ಕೂಡ ರಿಪೀಟೆಡ್ ಸಿಗಲ್ಲ. ಸೊ ನನ್ನ ಸೈನ್ ಫಂಕ್ಷನ್ ಏನಿದೆಯಲ್ಲ ಇದು 1/1 ಆಗುತ್ತೆ ವೆನ್ ಐ ಟೇಕ್ ದ ಡೊಮೈನ್ ಆ್ಯಸ್ -π/2 to π/2 ರೇಂಜಿಂಗ್ ಟು -1 to 1, ಅಂದರೆ ಫ್ರಮ್ ದಿಸ್ ಟು ದಿಸ್. ಈಗ ಈ ಸೈನ್ ಫಂಕ್ಷನ್ ನಾನು ಚೆಕ್ ಮಾಡೋಕೆ ಹೊರಟ್ರೆ 1/1 + 1/2 ಹಾಗೆ ಆಗುತ್ತೆ. ಈಗ ಇದ್ರದ್ದು ಇನ್ವರ್ಸ್ ಹೇಳ್ರಿ, ಏನಾಗುತ್ತೆ? ಇನ್ವರ್ಸ್ ಅಂದರೆ ಇದೆ ತಾನೆ, ಎಕ್ಸಿಂದ ವೈ ಅಂದರೆ ವೈ ಇಂದ ಎಕ್ಸ್ ಬರೀತೀರಾ, ದಟ್ಸ್ ದ ಸಿಂಪಲ್ ಥಿಂಗ್. ಸೊ ಏನಾಗುತ್ತೆ ಇಲ್ಲಿ ಸೈನ್ ಇನ್ವರ್ಸ್ ಅಂದರೆ ಎಲ್ಲಿಂದ ಇಲ್ಲಿಗೆ -1 ಇಂದ 1 to -π/2 to π/2. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಅದಕ್ಕೆ ನಿಮಗೆ 1 ಮಾರ್ಕ್ಸಲ್ಲಿ ಹೇಳ್ಕೊಡ್ಬೇಕಾದ್ರೆ ಒಂದು ಟೇಬಲ್ ಹೇಳ್ಕೊಟ್ಬಿಡ್ತೀವಿ. ಏನು? ಸೈನ್ ಇನ್ವರ್ಸಿಂದು ಡೊಮೈನ್ ಏನಾಗುತ್ತೆ ಅಂದರೆ -1, 1. ಸೈನ್ ಇನ್ವರ್ಸಿಂದ ರೇಂಜ್ ಏನಾಗುತ್ತೆ -π/2, π/2 ಅಂತ ಹೇಳ್ಬಿಡ್ತೀವಿ. ಓಕೆನಾ? ಸೊ ಈ ಥರ ಹೇಳ್ಕೊಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸೈನ್ ಇನ್ವರ್ಸ್ ಫಂಕ್ಷನ್. ಆ್ಯಂಡ್ ಎಸ್, ಒನ್ ಮೋರ್ ಥಿಂಗ್, ಕೆಲವೊಬ್ಬರು ಸ್ಟೂಡೆಂಟ್ಸಿಗೆ ಡೌಟ್ ಬರುತ್ತೆ. ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಹೂ ಆಸ್ಕ್ ಮಿ ದ ಡೌಟ್ಸ್ ಡ್ಯೂರಿಂಗ್ ಮೈ ಟೆನ್ಯೂರ್. ಸೊ ಏನಂತ ಅಂದರೆ
ಮ್ಯಾಮ್ -π/2 ಅಂತ π/2 ಹೇಳಿದ್ರಿ, ಓಕೆ ಒಪ್ಕೊತೀನಿ, ಒಂದು ವ್ಯಾಲ್ಯೂ ಕೂಡ ರಿಪೀಟ್ ಆಗಲ್ಲ. ಓಕೆ, ಬಟ್ ಇಫ್ ಐ ಟೇಕ್ ಫ್ರಮ್ 0 to 180 ಡಿಗ್ರಿ ಇದನ್ನು ತಗೊತೀನಿ ಮ್ಯಾಮ್, ಇಲ್ಲೂ ವ್ಯಾಲ್ಯೂ ರಿಪೀಟ್ ಆಗಲ್ಲ ತಾನೇ ಮ್ಯಾಮ್, ತಗೋಬೋದಲ್ವಾ? 0 to π/2 ತಗೋಬೋದಲ್ವಾ? ಅಂದರೆ ನೋ ಮೈ ಡಿಯರ್, ಯು ಕೆನಾಟ್ ಟೇಕ್ ದಟ್. ಯಾಕೆ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಲೈನ್ ಹೇಳಿರಿ, ಅದನ್ನು ನೀವು ಆ್ಯಕ್ಚುಲಿ ಕಾಂಪಿಟೇಟಿವಲ್ಲಿ ಸಿಂಗಲ್ ಲೈನ್ ಟೆಸ್ಟ್ ಅಂತ ಏನೋ ಓದ್ತೀರಾ ಅನಿಸುತ್ತೆ. ಅಂದರೆ ಒಂದು ಲೈನ್ ಎಳೆದುಬಿಟ್ಟು ಗ್ರಾಫಲ್ಲಿ ಅಬ್ಸರ್ವ್ ಮಾಡ್ತೀರಾ, ಆ ಲೈನ್ ಮೋರ್ ದೆನ್ 1 ಪಾಯಿಂಟಿಗೆ ಟಚ್ ಆಗ್ತಾ ಇದೆ ಅಂತಂದರೆ ದಟ್ ಫಂಕ್ಷನ್ ಈಸ್ ನಾಟ್ 1 1 ಅಂತ ಅರ್ಥ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ವ್ಯಾಲ್ಯೂ ಇದೆಯಲ್ಲ, ಈ ಎರಡೂ ಕಡೆ ವ್ಯಾಲ್ಯೂ ಆಫ್ ಎಕ್ಸ್ ಬೇರೆ ಬೇರೆ ಆಗಿರಬಹುದು, ಆದರೆ ವೈ ವ್ಯಾಲ್ಯೂ ಒಂದೇ ಇದೆ. ಇಲ್ಲಿ ವೈ ವ್ಯಾಲ್ಯೂ ಏನಿದೆಯಲ್ಲ ಅದೇ ವೈ ವ್ಯಾಲ್ಯೂ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಯಿತು. ಅಂದರೆ ಏನಾಯಿತು 2 ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂಸಿಗೆ ಒಂದೇ ವೈ ವ್ಯಾಲ್ಯೂ ಸಿಕ್ತು. ಕರೆಕ್ಟಾ? ಸೊ ದೇರ್ಫೋರ್ 1 1 ಆಗೋಕ್ಕೆ ಸಾಧ್ಯನೇ ಇಲ್ಲ. ದೇರ್ಫೋರ್ ನಾನು 0 to π ತಗೊಳಲ್ಲ. ಓಕೆ, ನೆಕ್ಸ್ಟು ಇನ್ನೂ ಒಂದು ಡೌಟ್ ಬರುತ್ತೆ ಈಗ ಸ್ಟೂಡೆಂಟ್ಸಿಗೆ, ಏನಂದರೆ ಮ್ಯಾಮ್ ಓಕೆ ಸರಿ ಮ್ಯಾಮ್ ನೀವು ಹೇಳಿದ ಕರೆಕ್ಟು, ಇದು ನಾನು ತಗೊಳಲ್ಲ, 0 to π ಆಗೋದೇ ಇಲ್ಲ, ಚಾನ್ಸ್ ಇಲ್ಲ, ಯಾಕಂದರೆ ವ್ಯಾಲ್ಯೂಸ್ ರಿಪೀಟ್ ಆಗುತ್ತೆ, ಬಿಟ್ಟಾಕೋಣ. ಓಕೆ, ನಾವು ಮ್ಯಾಮ್ ಈ ಥರ ತೊಗೊಂಡ್ವಲ್ಲ, ಇದೇ ಥರ ಇಲ್ಲಿಂದನೂ ತಗೋಬೋದಲ್ಲ, ಎಲ್ಲಿಂದ π/2 ಇಂದ ಈ ಕರ್ವ್ ತಗೋಬೋದಿತ್ತಲ್ಲ, π/2 ಇಂದ 3π/2ವರೆಗೂ. ಇಲ್ಲಿ ಈಗ ರಿಪೀಟ್ ಆಗಲ್ಲ ತಾನೆ, ಹೌದಾ? ದೀಸ್ ವ್ಯಾಲ್ಯೂಸ್ ನಾಟ್ ರಿಪೀಟೆಡ್, ಎಸ್ ಆರ್ ನೋ? ದೀಸ್ ವ್ಯಾಲ್ಯೂಸ್ ನಾಟ್ ರಿಪೀಟೆಡ್, ಕರೆಕ್ಟ್? ಸೊ ಏನಾಗಲ್ಲ, ರಿಪೀಟ್ ಆಗಲ್ಲ. ಇಲ್ಲಿಂದ ಇಲ್ಲಿಗೆ ನಾನು ತೊಗೊಳಕ್ಕೆ ಹೊರಟ್ರೆ ಇಲ್ಲಿ ನೋಡಿ, ದ ವ್ಯಾಲ್ಯೂಸ್ ಆರ್ ನಾಟ್ ರಿಪೀಟೆಡ್, ಎಸ್ ಆರ್ ನೋ? ಸಾರಿ, ದ ಗ್ರಾಫ್ ಈಸ್ ನಾಟ್ ವಿಸಿಬಲ್, ರೈಟ್? ಓಕೆ, ಸಿ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ವ್ಯಾಲ್ಯೂಸ್ ರಿಪೀಟ್ ಆಗಲ್ಲ ಮ್ಯಾಮ್. 0 to π ಬಿಟ್ಟಾಕ್ರಿ, π/2 ಇಂದ 3π/2, π/2 ಇಂದ 3π/2, ಇಲ್ಲೂ ವ್ಯಾಲ್ಯೂಸ್ ರಿಪೀಟ್ ಆಗಲ್ಲಲ್ಲ ಮ್ಯಾಮ್. ಇದನ್ನು ತಗೋಬಹುದಾ ಅಂತ ಅಂದರೆ ಎಸ್ ಯು ಕ್ಯಾನ್. ಈ ಥರ ನೀವು ಕರ್ವ್ಸು ಎಷ್ಟು ಬೇಕಿದ್ರೂ ತಗೋಬೋದು. ಒಂದಿದು ಇದನ್ನು ತಗೋಬೋದು, -π/2 ಇಂದ -3π/2. ಸೊ ದಿಸ್ ಇಸ್ ಆಲ್ಸೋ ಒನ್ ಕರ್ವ್, -3π/2, ಇದು -π/2, ಈ ಕರ್ವು ಇದು ತಗೋಬೋದು, -3π/2, -π/2. ಯಾವುದಾದ್ರೂ ಒಂದು ಕರ್ವ್ ತಗೋಬೋದು ನೀವು, ತೊಂದರೆ ಇಲ್ಲ. ಓಕೆ, ಸೊ ದೇರ್ಫೋರ್ ಈ ಫಂಕ್ಷನ್ನು 1 1 ಆಗಬೇಕು ಅಂದರೆ ನಾನು ರೇಂಜ್ ಅಂತೂ -1, 1 ತಗೊಳೋದು, ಬಟ್ ಡೊಮೈನ್ ಏನೇನು ತಗೋಬೋದು, -π/2 to π/2 ತಗೋಬೋದು, π/2 ಇಂದ 3π/2 ತಗೋಬೋದು, -π/2 ಇಂದ -3π/2 ತಗೋಬಹುದು. ಇನ್ನು ಈ ಕಡೆ ಇನ್ನೂ ಎಲ್ಲ ವ್ಯಾಲ್ಯೂಸು, ಈ ಕಡೆನೂ ಇನ್ನೊಂದಿಷ್ಟು ವ್ಯಾಲ್ಯೂಸು ತಗೋಬಹುದು, ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ನೀವು ಬುಕ್ಕಲ್ಲೂ ಕೂಡ ಓದ್ತೀರಾ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರ್ತಾರೆ, ಸೈನ್ ಫಂಕ್ಷನ್ ರೆಸ್ಟ್ರಿಕ್ಟೆಡ್ ಟು ಎನಿ ಆಫ್ ದ ಇಂಟರ್ವಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮೀನಿಂಗ್ ಏನು, ನೀವು ಯಾವ ಇಂಟರ್ವಲ್ ತೊಗೊಂಡ್ರೂ ತೊಂದರೆ ಇಲ್ಲ. ಬಟ್ ಸ್ಟ್ಯಾಂಡರ್ಡ್ ಆಗಿ ಅಂತ ನಾವು ನೋಡೋದಾದ್ರೆ ಅದಕ್ಕೆ ಒಂದು ವರ್ಡ್ ಹೇಳ್ತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಓಕೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ದಟ್ ಈಸ್ ನಥಿಂಗ್ ಬಟ್ -π/2 to π/2. ಓಕೆ, ಸೊ ಇಷ್ಟಕ್ಕೊಂದು ಇದೊಂದು ಈ ಥರ ಬ್ರಾಂಚಸ್ ಇದಾವಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ಲಿ -π/2 to π/2ನ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. ಸೊ ನಿಮ್ಮ ಫಸ್ಟ್ ಎಕ್ಸಸೈಸಲ್ಲೂ ಕೂಡ ಕೊಟ್ಟಿರೋದು ಐ ಥಿಂಕ್ ಅದೇ ಇದೆ ಅನಿಸುತ್ತೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಾ ಅಥವಾ ಏನೋ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆಫ್ ದಿ ಗಿವನ್ ಕ್ವೆಶನ್ಸ್ ಆ ಥರ ಏನೋ ಇದೆ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಎಷ್ಟಕ್ಕೊಂದು ಬ್ರಾಂಚಸ್ ಇದೆ, 1 2 3 ಇದೇ ಥರ ಇನ್ಫೈನೈಟ್. ಅದರಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಯಾವುದು ಅಂದರೆ -π/2, π/2. ಅರ್ಥ ಆಯ್ತಲ್ಲ? ಸೊ ದಿಸ್ ಯೋರ್ ಆನ್ಸರ್, ರೈಟ್? ದೇರ್ಫೋರ್ ಸೈನ್ ಫಂಕ್ಷನ್ನು ನನಗೆ 1 1 ಆಗಬೇಕು ಅಂದರೆ ನಾನು -π/2, π/2 ಟು -1, 1 ತಗೊತೀನಿ. ಆವಾಗ ನಾನು ಇನ್ವರ್ಸ್ ಬಗ್ಗೆ ಸ್ಟಡಿ ಮಾಡಬಹುದು. ಅರ್ಥ ಆಯ್ತಲ್ಲ? ಈಗ ಸ್ಟಡಿ ಮಾಡೋಣ. ಹಂಗಂದ್ರೆ ಅಲ್ಲಿ ಗೊತ್ತಾಯಿತು ಸೈನ್ ಇನ್ವರ್ಸ್ ಎಕ್ಸಿಸ್ಟ್ ಅಂತೂ ಆಗುತ್ತೆ, ಬಟ್ ಆರ್ ಇದ್ದಾಗ ಆಗಲ್ಲ ಅಷ್ಟೇ, ಅದು ತೊಂದರೆ ಆಗ್ತಿತ್ತು. ಅದನ್ನು ನಾವು ಚೇಂಜ್ ಮಾಡ್ಕೊಂಡು -π/2, π/2 ಮಾಡ್ಕೊಂಡ್ವಿ. ಈಗ ಎಕ್ಸಿಸ್ಟ್ ಆಗುತ್ತೆ ಸೈನ್ ಇನ್ವರ್ಸ್ ನಮಗೆ, ಹೌದಲ್ವಾ? ರೈಟ್? ಸೊ ಈಗ ಏನು ಮಾಡಬೇಕು ಅಂತ ಅಂದರೆ, ಈಗ ಎಕ್ಸಿಸ್ಟ್ ಆಯಿತು, ನಮಗಲ್ಲಿ ಗೊತ್ತಾಯಿತು ಸೈನ್ ಇನ್ವರ್ಸ್ ಈಸ್ ಎ ಇನ್ವರ್ಸ್ ಫಂಕ್ಷನ್ ಆ್ಯಂಡ್ ಸೈನ್ ಇನ್ವರ್ಸ್ ಈಸ್ ಡಿಫೈನ್ಡ್ ಫ್ರಮ್ ವೇರ್ ಟು ವೇರ್, -1, 1 ಇಂದ -π/2, π/2. ಕರೆಕ್ಟಾ? ರೈಟ್? ಕರೆಕ್ಟ್. ಸೊ ಡಿಫೈನ್ ಆಗುತ್ತೆ, ಏನು ತೊಂದರೆ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು, ಈಗ ನಾನು ಆವಾಗಲೇ ಹೇಳಿದೆ ಏನು, ಒಂದು ಇನ್ವರ್ಸ್ ಡಿಫೈನ್ ಮಾಡ್ತಿದ್ವಿ ಫಂಕ್ಷನಿಗೆ ಅಂದರೆ ಎಫ್ ಸರ್ಕಲ್ ಎಫ್ ಇನ್ವರ್ಸ್ ಆಫ್ ಇನ್ಪುಟ್ ಏನಿದೆಯೋ ಔಟ್ಪುಟ್ ಕೂಡ ಅದೇ ಬರುತ್ತೆ.
ಓಕೆ, ಇನ್ಪುಟ್ ಕ್ಯಾನ್ ಬಿ ಎನಿಥಿಂಗ್. ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಸೈನ್ ಫಂಕ್ಷನಿಗೆ ಅಪ್ಲೈ ಮಾಡಿದ್ರೆ ನಮಗೇನು ಸಿಗುತ್ತೆ, ಎಫ್ ಸರ್ಕಲ್ ಈಸ್ ನಥಿಂಗ್ ಬಟ್ ಬ್ರ್ಯಾಕೆಟ್ ತಾನೆ. ಇದನ್ನೇ ಯೂಸ್ ಮಾಡಿ ನಾವು ನಿಮಗೇನು ಹೇಳ್ಕೊಡ್ತೀವಿ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ನಿಮಗೆ ಮುಂದೆ ಹೈಯರ್ ಸ್ಟಡೀಸಿಗೆ ಹೋಗ್ತಾ ಡೈರೆಕ್ಟಾಗಿ ಏನು ಮಾಡಿಬಿಡ್ತೀವಿ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೆಸ್ತೀವಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು ಏನಂದರೆ ಸೈನ್ ಇನ್ವರ್ಸು ಹಿಂಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊತೀರ. ಬಟ್ ದಟ್ ಈಸ್ ನಾಟ್ ಕ್ಯಾನ್ಸಲೇಷನ್. ಓಕೆ, ಅರ್ಥಮೆಟಿಕಲಿ ನೀವೇನು 5 1/5 ಅಲ್ಲಿ 5 ಕ್ಯಾನ್ಸಲ್ ಆಗುತ್ತೆ 1 ಉಳಿಯುತ್ತೆ ಅಂತ ಬರೀತಿರೋ ಆ ಥರ ಇಲ್ಲಿ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ರೀಸನ್ನು. ಫಂಕ್ಷನ್ ವಿತ್ ಇಟ್ಸ್ ಇನ್ವರ್ಸ್ ಮೀನ್ಸ್ ಏನು ಇನ್ಪುಟ್ ಇದೆ ಅದೇ ಔಟ್ಪುಟ್ ಬರ್ಬೇಕು ನನಗೆ. ಹಾಗಾಗಿ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಸಿಮಿಲರ್ಲಿ ನಾವು ಇನ್ನೊಂದು ಸ್ಟಡಿ ಮಾಡಿದ್ದೇನು, ಎಫ್ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಅಂದರೆ ಇನ್ಪುಟ್ ಏನು ಬೇಕಿದ್ರೂ ಇರ್ಬೋದು, ನೀವು ಮತ್ತೆ ಹೇಳ್ಬೇಡಿ ಮ್ಯಾಮ್ ಇಲ್ಲಿ ವೈ ಓದಿದ್ದು ಅಂತ. ನಾನು ಜಸ್ಟ್ ಎಕ್ಸಾಂಪಲ್ ತೊಗೊತಿದ್ದೀನಿ. ಯಾವುದೋ ಒಂದು ಇನ್ಪುಟ್ಟು ಏನೋ ಒಂದು ಏನು ಇನ್ಪುಟ್ ತೊಗೊಂಡಿದ್ದಾರೋ ಅದು ಔಟ್ಪುಟ್ ಬರ್ತಿದೆ ಅಷ್ಟೇ. ಸೊ ಎಫ್ ಇನ್ವರ್ಸ್ ಸರ್ಕಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, ಎಕ್ಸ್. ಕರೆಕ್ಟ್. ಎಫ್ ಇನ್ವರ್ಸ್ ಎಫ್ ಜಾಗದಲ್ಲಿ ನಾವು ತೊಗೊಂಡಿರೋದು ಸೈನ್ ತಾನೆ. ಸೊ ಈಗ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇದ್ರೂ ಕೂಡ ನಿಮಗೆ ಆನ್ಸರು ಎಕ್ಸೇ ಬರುತ್ತೆ. ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಅಂತ ಅನ್ಕೋಬೇಡಿ. ಮೈಂಡಲ್ಲಿ ಜಸ್ಟ್ ಆ ಥರ ನೀವು ಈಸಿ ಆಗಲಿ ಅಂತೇಳಿ ಹಂಗೆ ಅನ್ಕೋಬೋದು. ಬಟ್ ದಟ್ ಈಸ್ ನಾಟ್ ಕ್ಯಾನ್ಸಲಿಂಗ್, ದಟ್ ಈಸ್ ಬಿಕಾಸ್ ಆಫ್ ದ ಡೆಫಿನೇಷನ್ ಆಫ್ ಇನ್ವರ್ಸ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಅಲ್ಲಿ ನಿಮ್ಮ ರಿಮಾರ್ಕ್ ಪಾಯಿಂಟ್ ನೋಟ್ ಪಾಯಿಂಟ್ ಏನೋ ಬರುತ್ತೆ, ಅದ್ರ ಮೇಲ್ಗಡೆನೆ ಜಸ್ಟ್ ಒಂದು ಪ್ಯಾರಾಗ್ರಾಫು 2 ಲೈನ್ಸ್ ಅಷ್ಟೇ ಏನೋ ಮೆನ್ಷನ್ ಮಾಡಿದ್ದಾರೆ. ಏನಂತಂದರೆ ಫ್ರಮ್ ದಿ ಡೆಫಿನೇಷನ್ ಆಫ್ ದ ಇನ್ವರ್ಸ್ ಆಫ್ ದ ಫಂಕ್ಷನ್, ಇನ್ವರ್ಸ್ ಫಂಕ್ಷನ್ ಇಂದು ಡೆಫಿನೇಷನ್ ಇಂದಾನೆ ನಾವು ಇದನ್ನು ಕ್ಲಾರಿಟಿ ಕೊಡ್ತೀವಿ. ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತೇಳಿ ಕ್ಲಾರಿಟಿ ಕೊಡ್ತೀವಿ. ಓಕೆನಾ? ಸೊ ದಟ್ ಈಸ್ ದ ರೀಸನ್, ರೈಟ್? ಸೊ ಇದನ್ನ ನೀವು ಮುಂದೆ ಹೋಗ್ತಾ ಡೈರೆಕ್ಟಾಗಿ ಈ ರಿಸಲ್ಟ್ನ ಡೈರೆಕ್ಟ್ ಯೂಸ್ ಮಾಡ್ತೀರಾ. ಆ ರಿಸಲ್ಟಿಗೆ ರೀಸನ್ ನಿಮಗೆ ಗೊತ್ತಿರಬೇಕು, ರೈಟ್? ಓಕೆ, ಸೊ ಅಲ್ಲಿಗೆ ಸೈನ್ ಇನ್ವರ್ಸು ಆಯಿತು. ಆ್ಯಂಡ್ ಇನ್ನೂ ಒಂದೇನು ಕೊಟ್ಟಿದ್ದಾರೆ, ಇನ್ ಅದರ್ ವರ್ಡ್ಸ್ ಅಂತ ಹಾಕಿಬಿಟ್ಟು ಅವ್ರೇನು ಮಾಡಿದ್ದಾರೆ, ಸಪೋಸ್ ನಾನು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೆದ್ರೆ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಬರೆದ್ರೆ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡೋದೇನೆಂದರೆ ಸೈನ್ನ ಈ ಕಡೆ ಕಳಿಸಿದ್ರೆ ಸೈನ್ ಇನ್ವರ್ಸ್ ಆಯಿತು ಅಂತ ಹೇಳ್ತಾರೆ. ಆ್ಯಂಡ್ ಯಾರೋ ಒಬ್ಬರು ಟೀಚರ್ ಕೂಡ ಅದೇ ಥರ ಟೀಚ್ ಮಾಡಿದ್ದು ನಾನು ನೋಡಿದ್ದೆ. ವೆಲ್, ಐ ಆಮ್ ನಾಟ್ ಪಾಯಿಂಟಿಂಗ್ ದ ಮಿಸ್ಟೇಕ್, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು. ಓಕೆ, ಏನಂತ ಅಂದರೆ ಸೈನ್ ಈ ಕಡೆ ಹೋಗಲ್ಲ. ಇಲ್ಲಿ ಆಗೋದೇನು ಅಂದರೆ ಅಪ್ಲೈ ಬೋತ್ ಸೈಡ್ಸ್ ಸೈನ್ ಇನ್ವರ್ಸ್ ಅಂತ ಸ್ಟೆಪ್. ಅದು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಎರಡೂ ಸೈಡು ಸೈನ್ ಇನ್ವರ್ಸ್ ಅಪ್ಲೈ ಮಾಡಿದ್ದೀನಿ. ನಮಗೆ ಈಗ ತಾನೇ ಗೊತ್ತಾಯಿತು ಸೈನ್ ಇನ್ವರ್ಸ್ ಸೈನ್ ಎಕ್ಸ್ ಅಂದರೆ ಏನು, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ವೈ. ಅರ್ಥ ಆಯ್ತಲ್ಲ? ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ವೈ. ಸೊ ದೇರ್ ಫೋರ್ ನಾವೇನು ಮಾಡ್ತಾ, ಅಯ್ಯೋ ನಾನೇ ಎಕ್ಸ್ ವೈ ಬರೆದ್ಬಿಟ್ನಲ್ಲ. ಇಟ್ಸ್ ಲೈಕ್ ನಮ್ಮ ಮಿಸ್ಟೇಕ್ಸ್ ನಮಗೆ ಕಾಣಲ್ಲ, ಬೇರೆಯವ್ರದ್ದು ಹೇಳಕ್ಕೆ ಹೊರಟಿದ್ದೀವಿ ಅನ್ನಂಗೆ ಆಯಿತು. ಸೊ ಸಾರಿ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, ಸೈನ್ ಇನ್ವರ್ಸ್ ವೈ. ನೀವು ಇಲ್ಲಿ ಬರೀತಿರಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ವೈ ಆಗಲಿ ಅಥವಾ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಆಗಲಿ. ಸೊ ಆ ಥರ ಬರೀಲಿಕ್ಕೆ ರೀಸನ್ ಏನು ಅಂತಂದರೆ ಈ ಥರ ಸ್ಟೆಪ್ಸ್ ತೊಗೊಂಡಿರ್ತಾರೆ ಅಷ್ಟೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇದೆ. ಓಕೆ, ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಇರೋದಕ್ಕೆ ಕಾರಣ ಏನಂದರೆ ಮೇಲ್ಗಡೆ ವ್ಯಾಲ್ಯೂ ಅವರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓಕೆನಾ? ನಾನಿಲ್ಲಿ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ತೊಗೊಂಡಿದ್ದೀನಲ್ಲ, ಅವರಲ್ಲಿ ಏನು ಮಾಡಿದ್ದಾರೆ ಸೈನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ತೊಗೊಂಡಿದ್ದಾರೆ. ಇದೇ ನೀವು ಬೇಕಿದ್ರೆ ಟ್ರೈ ಮಾಡಿ ಇದನ್ನು. ಓಕೆ, ಯು ವಿಲ್ ಗೆಟ್ ಇಟ್. ಇಲ್ಲಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ವೈ ತೊಗೊಂಡಲ್ಲ, ಅದೇ ಥರ ನೀವೇನು ಮಾಡಿ ಸೈನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ತೊಗೊಳ್ರಿ. ಆವಾಗ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟರಲ್ಲ ವೈ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್, ಅದು ಸಿಗುತ್ತೆ. ಏನು ತೊಂದರೆ ಇಲ್ಲ. ದೇರ್ ಇಸ್ ನೋ ಸಚ್ ಪ್ರಾಬ್ಲಮ್ ವಿತ್ ಇಟ್. ಅಗೇನ್ ಇಫ್ ಯು ಅಪ್ಲೈ ಸೈನ್ ಹಿಯರ್, ಇಲ್ಲಿ ಸೈನ್ ಅಪ್ಲೈ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಸೈನ್ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್. ಅಗೇನ್ ಯು ವಿಲ್ ಗೆಟ್ ದಿಸ್. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನೀವು ಬೇಕಿದ್ರೆ ಒಮ್ಮೆ ಚೆಕ್ ಮಾಡಿ, ರೈಟ್? ಸೊ ದಿಸ್ ಈಸ್ ಕಂಪ್ಲೀಟ್ ಡೀಟೇಲ್ ಅಬೌಟ್ ಓನ್ಲಿ ಒನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ದಟ್ ಈಸ್ ಸೈನ್. ಅರ್ಥ ಆಯ್ತಲ್ಲ? ಆ್ಯಂಡ್ ಗ್ರಾಫ್ ಡ್ರಾ ಮಾಡಬೇಕಲ್ವ, ಇದಕ್ಕೆ ಗ್ರಾಫ್ ಕೂಡ ಇದೆ, ಅದನ್ನು ನೋಡ್ಬಿಡೋಣ. ದೇರ್ ಆಫ್ಟರ್ ಐ ಥಿಂಕ್ ವಿಡಿಯೋ ಲಾಂಗ್ ಆಗುತ್ತೆ ಲೆಕ್ಚರು, ರೈಟ್? ಫಾರ್ ದಿಸ್ ಕ್ಲಾಸ್ ವಿಲ್ ಜಸ್ಟ್ ಎಂಡ್ ಅಪ್ ವಿತ್ ಸೈನ್ ಇನ್ವರ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಿದ್ರೆ ಕಾಸ್ ಇನ್ವರ್ಸ್ನ ಮಾಡೋಣ. ಈಗ ಸದ್ಯಕ್ಕೆ ಸೈನ್ ಇನ್ವರ್ಸ್ ಇಂದು ಗ್ರಾಫ್ ಕಲಿಯೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫ್ಲಿಪ್ ಮಾಡೋದಷ್ಟೇ ತಾನೇ ಇರೋದು. ಸೈನ್ ಏನಿದೆ ಎಲ್ಲಿಂದ ಎಲ್ಲಿಗಿರುತ್ತೋ ಸೈನ್ ಇನ್ವರ್ಸ್ ಉಲ್ಟದಾನೆ. ದಟ್ ಮೀನ್ಸ್ ವಾಟ್, ಇನ್ಪುಟ್ ಈಗ ಎಕ್ಸ್ ಆಕ್ಸಿಸ್ ಮೇಲೆ ಏನಿರಬೇಕು, -1, 1. ಅಂದರೆ ಇದೇನಿದೆಯಲ್ಲ ಇದು ಜಸ್ಟ್ ಫ್ಲಿಪ್ ಮಾಡಿರಿ ಈ ಥರ. ಈಗ ಇದು ಎಕ್ಸ್ ಆಕ್ಸಿಸ್ ಆಗಬೇಕು ನಿಮಗೆ.
1 -1. ವೈ ಆಕ್ಸಿಸ್ ಮೇಲ್ಗಡೆ ನಿಮಗೆ 0 π/2 3 π/2 ಇವೆಲ್ಲ ಬರಬೇಕು. ಓಕೆನಾ? ಸೊ ಅದನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರು ಏನು ಮಾಡಿದ್ದಾರೆ, ಫ್ಲಿಪ್ ಮಾಡಿ ಈ ಥರ ಉದ್ದಕ್ಕೆ ಕೊಟ್ಟಿದ್ದಾರೆ. ಯಾವ ಥರ ಹೆಂಗಿದೆ ಅದು ಅಂದರೆ, ಹಿಂಗೆ ಕೊಟ್ಬಿಟ್ಟು ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್ ಹಿಂಗೇನೋ ಇದೆ ಗ್ರಾಫು. ತುಂಬ ಚೆನ್ನಾಗಿದೆ ಅದು, ಬಟ್ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಓಕೆನಾ? ಸೊ ಈ ಥರ ಏನೋ ಬರುತ್ತೆ, ಇಲ್ಲಿ ಕೋಯಿನ್ಸೈಡ್ ಆಗುತ್ತಲ್ಲ, ಇಲ್ಲಿ ಆ್ಯಕ್ಚುಲಿ sin 0 0, ರೈಟ್? ಸೊ ಈ ಥರ ಇದೆ ಗ್ರಾಫು, ರೈಟ್? ಐ ವಿಲ್ ಎಕ್ಸ್ಪ್ಲೇನ್ ಇಟ್ ರೈಟ್ ನೌ ಇಟ್ ಸೆಲ್ಫ್, ಡೋಂಟ್ ವರಿ. ಮತ್ತೆ ಈ ಥರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಲೆಕ್ಚರ್ ಮುಗಿಸಲ್ಲ. I will explain, okay? See here. X-axis. Since sin inverse is defined where to where? Sin inverse is defined from -1, 1 to -π/2, π/2. ಕರೆಕ್ಟಾ? ಸೊ ಸೈನ್ ಇನ್ವರ್ಸ್ ಇಂದು ಗ್ರಾಫ್ ಏನಾಗುತ್ತೆ ಅಂತ ಅಂದರೆ, ಏನಾಗುತ್ತೆ ನಮಗೆ -1, 1 X-axis ಮೇಲೆ ಬೇಕು. ಸೊ ದೇರ್ಫೋರ್ ನಾನೇನು ಮಾಡಿದ್ದೀನಿ ಇಲ್ಲಿ ಹಾಕಿ, ಇಲ್ಲಿ without scale I am drawing, please do not mind. Y, this is origin, this is y dash. Okay, ಇಲ್ಲಿ ಎಲ್ಲ ಒಂದು ಕಡೆ -1, ಇಲ್ಲಿ ಎಲ್ಲ ಒಂದು ಕಡೆ 1. ಓಕೆ, sin 0 0ನೇ. ಸೈನ್ ಇಲ್ಲೆಲ್ಲ ಒಂದು ಕಡೆ 90 ತಗೋಣಲ್ವಾ, sin 90. ಇಲ್ಲಿ ನಾವು -90 ತಗೋಣ, -90. sin -90 ಅಂದರೆ ಎಷ್ಟು? ಈಗ 0 ಅಂದರೆ 0, 0. 90 ಹಾಕಿದರೆ ಮೀನ್ಸ್ 90 ಇನ್ಪುಟ್. sin 90 ಮೀನ್ಸ್, ಸೊ ಇದು ಇನ್ಪುಟ್ ಅಲ್ವಾ? ಸೊ ದಟ್ ಓಕೆ. ಸೈನ್ ಇನ್ವರ್ಸ್ ಆಫ್ 1 ಅಂತ ಅಂದರೆ ಯಾವ ವ್ಯಾಲ್ಯೂಗೆ ನನಗೆ 1 ಬರುತ್ತೆ? 90, ರೈಟ್? ಸೊ ಸೈನ್ ಇನ್ವರ್ಸ್ ಆಫ್ 1 ಈಸ್ 90 ಮೀನ್ಸ್ 1 ಇನ್ಪುಟ್ ಹಾಕಿದರೆ ಆನ್ಸರ್ 90, -1 ಇನ್ಪುಟ್ ಹಾಕಿದರೆ -90. ಅಲ್ಲಿಗೆ ಕರ್ವ್ ಹೆಂಗೆ ಬರ್ಬೇಕಿದು? ಈ ರೀತಿ ಬರ್ಬೇಕು ನಿಮಗೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವ್ಯಾಲ್ಯೂ ಏನಿದೆಯಲ್ಲ, ಸಪೋಸ್ ಇಲ್ಲೆಲ್ಲ ಒಂದು ಕಡೆ ಪೈ ರಿಕ್ವೈರ್ಡೇ ಇಲ್ಲಲ್ಲ, ಆ್ಯಕ್ಚುಲಿ ಪೈ ಹೋಗೋದೇ ಇಲ್ಲ. ಬಟ್ ಓಕೆ, ನೀವು ಬೇರೆ ಕರ್ವ್ಸ್ ಅಂದರೆ ಇಲ್ಲಿ -π/2, π/2 ತಗೊಳ್ಳಿಲ್ದಂಗೆ, ಇಲ್ಲ ಮ್ಯಾಮ್ ನಾವು ಅವಾಗಲೇ ನೀವು ಹೇಳಿದ್ರಲ್ಲ π/2 ಇಂದ 3 π/2 ಅದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಅದನ್ನು ತೊಗೊಂಡ್ರೆ ಇನ್ನು ಮುಂದೆ ಹೋಗುತ್ತೆ. ಇಲ್ಲಿ 180ಗೆ 0 ಸಿಗುತ್ತೆ, ಹಿಂಗೆ ಹೋಗುತ್ತೆ. ಇದು -180ಗೆ -0 ಬರುತ್ತೆ, ಇದು ಈ ರೀತಿ ಬರುತ್ತೆ. ಹಿಂಗೆ ಬಂದು ಕರ್ವ್ ಹಿಂಗೆ ಹೋಗ್ತಿರುತ್ತೆ. ದಟ್ಸ್ ಇಟ್. ಓಕೆ, ಜಸ್ಟ್ ಹಾವ್ ಇದ್ದಂಗೆ. ದ ಓನ್ಲಿ ಡಿಫ್ರೆನ್ಸ್ ಇಸ್ ಇಲ್ಲಿ ಈ ಥರ ಇತ್ತು ಸೈನ್ ಫಂಕ್ಷನಲ್ಲಿ, ಇಲ್ಲಿ ಹಿಂಗಾಯ್ತು ಅಷ್ಟೇ. ಓಕೆ, ಸೇಮ್ ಫಂಕ್ಷನ್, ಜಸ್ಟ್ ಈ ಥರ ಇದೆ. ಇನ್ನೂ ಒಂದು ನಿಮಗೆ ಫಿಗರ್ ಕೊಟ್ಟಿದ್ದಾರೆ, 2.1 ಫಿಗರು. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವೆರಡನ್ನೂ ಕಂಬೈನ್ ಮಾಡಿದ್ದಾರೆ. ಕಂಬೈನ್ ಮಾಡಿ ಬರೆದಿರೋ ಇಮೇಜ್ ಕೂಡ ಇದೆ. ಅದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಡೈರೆಕ್ಟಾಗಿ ನೋಡ್ಬೋದು. ಆರ್ ಎಲ್ಸ್ ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್, ಜಸ್ಟ್ ಎ ಮಿನಿಟ್ ಪ್ಲೀಸ್. ಅಬ್ಸರ್ವ್ ಹಿಯರ್, ರೈಟ್? ಸೊ ಇಲ್ಲಿ ನೋಡಿ, ಇಲ್ಲೇನು ಮಾಡಿದ್ದಾರೆ, ಇದು ನಿಮ್ಮ ಸೈನ್ ಕರ್ವು. ಇಲ್ಲಿ ಏನು ಮಾಡಿದ್ದಾರೆ, ಸೈನ್ ಇನ್ವರ್ಸ್ ಕರ್ವ್. ಅದನ್ನು ಇಲ್ಲಿ ಬರ್ದಿರೋ ನೋಡಿ, sin x, sin ಇನ್ವರ್ಸ್ x ಎರಡೂ ಕೂಡ y = x ಲೈನ್ ಮಧ್ಯನ ಇಟ್ಕೊಂಡ್ಬಿಟ್ಟು ಅದನ್ನು ಬರ್ದಿದ್ದಾರೆ ಅಷ್ಟೇ. ದೇರ್ ಇಸ್ ನಥಿಂಗ್ ಮಚ್. ಇಲ್ಲಿ sin x, ಇಲ್ಲಿ sin ಇನ್ವರ್ಸ್ x ಕರ್ವ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಗ್ರಾಫ್ನ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಇನ್ ದ ಕಮಿಂಗ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ಕೊಸೈನ್ ಆ್ಯಂಡ್ ಅದರ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಮೈನ್ ಇಂಪಾರ್ಟೆಂಟ್ ಇರೋದು ಸೈನ್, ಕಾಸು, ಟ್ಯಾನ್. ಓಕೆ, ಟ್ಯಾನ್ ಕೂಡ ಅರ್ಥ ಮಾಡ್ಕೋಬೋದು. ಎಲ್ಲವೂ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಾಗಿ ನೋಡೋದಾದರೆ. ಬಟ್ ಪೇಪರ್ ಸೆಟ್ ಮಾಡೋರಿಗೆ ಫೇವ್ರೆಟ್ ಇರೋದೇನು ಅಂದರೆ ಸೈನ್, ಕಾಸ್, ಟ್ಯಾನು. ಅದರೊಳಗಡೆ ಎಸ್ಪೆಷಲಿ ಸೈನ್, ಕಾಸು. ಓಕೆನಾ? ಸೊ ಹಾಗಾಗಿ ಇವೆರಡನ್ನ ನೀವು ಎಷ್ಟು ಪರ್ಫೆಕ್ಟಾಗಿ ಅಂದರೆ ಒಂದೊಂದನ್ನು ಪರ್ಫೆಕ್ಟಾಗಿ ಕಲೀರಿ. ನಾನು ಹೇಳೋದಿಷ್ಟೇ, ಇಟ್ಸ್ ನಾಟ್ ಅಬೌಟ್ ಮಾರ್ಕ್ಸ್, ಇಟ್ಸ್ ಅಬೌಟ್ ಕಂಟೆಂಟ್ ವಿಚ್ ಯು ಆರ್ ಪ್ರಿಪೇರಿಂಗ್. ಓಕೆ, ಸೊ ಒಂದೊಂದನ್ನು ಕೂಡ ತುಂಬ ಪರ್ಫೆಕ್ಟಾಗಿ ಕಲಿಬೇಕು ನೀವು. ಅವಾಗೇನಾಗುತ್ತೆ ಅಂದರೆ ನೀವು ಎಂಥ ಕ್ವಶನ್ ಕೊಟ್ಟರು ಕೂಡ ಯು ವಿಲ್ ನಾಟ್ ಬಿ ಕನ್ಫ್ಯೂಸ್ಡ್, ರೈಟ್? ಕೆಲವೊಮ್ಮೆ ಏನಾಗಿಬಿಡುತ್ತೆ, ಸಮ್ ಸ್ಟೂಡೆಂಟ್ಸ್ ದೇ ವಿಲ್ ಬಿ ಲೈಕ್ ವೆರಿ ಪರ್ಫೆಕ್ಟ್ ವಿತ್ ಒನ್ ಥಿಂಗ್, ಬಟ್ ಕ್ವಶನ್ ಸ್ವಲ್ಪ ಆಲ್ಟರ್ ಆಗಿ ಬಂತು ಅಂದ್ಕೊಳ್ರಿ, ದೇ ವಿಲ್ ಇಮಿಡಿಯೇಟ್ಲಿ ಫೀಲ್ ಇಟ್ ಆಸ್ ಔಟ್ ಆಫ್ ಸಿಲೆಬಸ್ ಕ್ವೆಶನ್. ಬಟ್ ಸಮ್ ಸ್ಟೂಡೆಂಟ್ಸ್ ಕಂಟೆಂಟ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಅಂದರೆ ಅವರಿಗೆ ಸ್ವಲ್ಪ ಆಲ್ಟರ್ ಮಾಡಿ ಕೊಡ್ತಾರಲ್ಲ, ಅದೇನು ಟ್ವಿಸ್ಟ್ ಮಾಡಿ ಕೇಳ್ತಾರೆ ಕ್ವಶನ್ ಅಂತ ಹೇಳ್ತಾರೆ ನೋಡಿ. ಸೊ ಆ ಥರ ಕೇಳಿದ್ರು ಕೂಡ ಅವ್ರು ಆನ್ಸರ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಯಾಕೆ ಅಂದರೆ ಅವ್ರು ಕಾನ್ಸೆಪ್ಟ್ ಕಲ್ತಿರ್ತಾರೆ. ಜಸ್ಟ್ ಮಾರ್ಕ್ಸ್ ಪರ್ಪಸ್ಸು ಇದಕ್ಕೆ ಇದು ಅಂತ ಟೇಬಲ್ ಒಂದೇ ಒಂದು ಕಲ್ತ್ಕೊಂಡು ಹೋಗಿರಲ್ಲ, ರೈಟ್? ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್ ಆ ಥರ ಓದ್ರಿ. ಆ ಥರ ಓದಿದ್ರೆ ಜಾಸ್ತಿ ಡ್ಯೂರೇಷನ್ ನೆನಪು ಇರುತ್ತೆ. ಆ್ಯಂಡ್ ಸಿಲೆಬಸಲ್ಲಿ ಇಟ್ಟಿರೋದು ಓದ್ತಿದ್ದೀರ ಅನ್ನೋದು ಕೂಡ ಒಂದು ಕರೆಕ್ಟ್ ಜಸ್ಟಿಸ್ ಕೊಟ್ಟಂಗೆ ಆಗುತ್ತೆ ನಿಮ್ಮ ಸಿಲೆಬಸ್ಸಿಗೆ. ಓಕೆ, ಇಲ್ಲ ಅಂತಂದರೆ ಏನೋ ಸುಮ್ಮನೆ ಆ್ಯಸ್ ಎವ್ರಿ ಇಯರ್ ಜಸ್ಟ್ ರೈಟಿಂಗ್ ದ ಎಕ್ಸಾಮ್, ಪಾಸಿಂಗ್ ಇಟ್, ದಟ್ಸ್ ಇಟ್. ಎನಿವೇಸ್, ಸೊ ಇನ್ನೇನಾದ್ರು ಇರ್ತಾ ಇದ್ರಿ ಇಲ್ಲಿ, ವಿ ನೋ ಚಾಪ್ಟರ್ 1, ಇಫ್ y is invertible then x is equal to f inverse. ಈ ಪಾಯಿಂಟ್ ನೋಡಿ, ಗ್ರಾಫ್ ಆಫ್ ಸೈನ್ ಇನ್ವರ್ಸ್ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ಒರಿಜಿನಲ್ ಬೈ ಇಂಟರ್ಚೇಂಜಿಂಗ್. ಓಕೆ, ಇದು ಹೇಳಿದೆ ಆಲ್ರೆಡಿ ಅಲ್ಲ.
A comma B is a point on the graph, then B comma A becomes corresponding point of the graph. Okay, just like ಇಲ್ಲಿ 0 comma ಏನೋ ಅನ್ನಲ್ಲ ನಾನು 0 comma 0, ಇನ್ನೊಂದು 90 comma 1. ಇಲ್ಲಿ 90 comma 1 sin x ಅಲ್ಲಿತ್ತು, ಇಲ್ಲಿ 1 comma 90 ಫ್ಲಿಪ್ ಆಗುತ್ತೆ ಅಷ್ಟೇ. ಎಫ್ ಇನ್ವರ್ಸ್ ಅಲ್ಲಿ becomes the corresponding point. ಅದು ಆಯಿತು. ಇನ್ನೇನಾದರೂ ಇತ್ತಾ? thus it can be shown that the graph of an inverse function can be obtained from the corresponding graph of the original as a mirror image. Okay, in the line y is equal to, ಅಂದರೆ ಈ ಗ್ರಾಫು ಎರಡು ಕೂಡ ಮಿರರ್ ಇಮೇಜ್ ಥರ ಇರುತ್ತೆ. y is equal to x ಲೈನ್ ಹೇಳಿದ್ರಿ ಅಂತ ಅವ್ರು ಜಸ್ಟ್ ತೋರಿಸಿದ್ದಾರೆ, ರೈಟ್. ಅಂದರೆ ಏನು, ಈ ಗ್ರಾಫ್ ಕಂಬೈನ್ ಮಾಡಿದ್ವಿ, ಆಮೇಲೆ ಒಂದು ಇಲ್ಲಿ ಮಿರರ್ ಪ್ಲೇಸ್ ಮಾಡಿದ್ರೆ ಸೇಮ್ ಹೆಂಗ್ ಅನ್ಸುತ್ತೆ ಅಂದರೆ ಇಲ್ಲಿರೋದನ್ನೇ ಸೇಮ್ ಟು ಸೇಮ್ ಇಮೇಜ್ ಇಲ್ಲಿ ಬಂದೈತೇನೋ ಅನ್ನೋ ಥರ ಮಿರರ್ ಇಮೇಜ್ ಥರ ಅನ್ಸುತ್ತೆ ಅಂತ ಹೇಳಿದ್ದಾರೆ, ಅಷ್ಟೇ ಬಿಟ್ಟರೆ ಏನೇನಿಲ್ಲ. ಲೈಕ್ ಸೈನ್ ಫಂಕ್ಷನ್ ದ ಕೊಸೈನ್ ಫಂಕ್ಷನ್ ಈಸ್ ಆಲ್ಸೋ ಡೊಮೈನ್. ಓಕೆ, ಸೇಮ್ ಸೈನ್ ಫಂಕ್ಷನ್ ಯಾರಿಗೆ ನೀಟಾಗಿ ಅರ್ಥ ಆಯಿತು, ಕೊಸೈನ್ ಫಂಕ್ಷನ್ ಅಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದರೆ ಸೇಮ್ ಎಕ್ಸ್ಪ್ಲನೇಷನ್ ಅಲ್ಲೂ ಕೂಡ ಏನಂದರೆ ಅಲ್ಲೂ ಡೊಮೈನ್ನ ರೆಸ್ಟ್ರಿಕ್ಟ್ ಮಾಡಲೇಬೇಕಾಗುತ್ತೆ. ಅಲ್ಲೂ ಕೂಡ ನಾವು ಏನು ಮಾಡ್ತೀವಿ, ಇದೇ ಥರ ಬ್ರಾಂಚಸ್ನ ಸ್ಟಡಿ ಮಾಡ್ತೀವಿ, ಇದೇ ಥರ ಗ್ರಾಫ್ನ ಡ್ರಾ ಮಾಡ್ತೀವಿ. ಸೇಮ್ ಗ್ರಾಫ್ ಇಲ್ಲೂ ಇದೆ. ಓಕೆ, ಕಾಸ್ ಇನ್ವರ್ಸು, ಟ್ಯಾನ್ ಇಲ್ಲ, ಇದು ಕೊಸೆಕ್ ಇನ್ವರ್ಸು. ಓಕೆ, ರೈಟ್. ದೇರ್ ಆಫ್ಟರ್ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಪ್ರಿನ್ಸಿಪಲ್ ವ್ಯಾಲ್ಯೂಸು, ಇಲ್ಲಿದೆ ಎಕ್ಸಸೈಸ್ ಕ್ವೆಶನ್ಸ್. ಆ್ಯಂಡ್ ದೆನ್ ಯು ಹ್ಯಾವಿಂಗ್ ಸಮ್ ಪ್ರಾಪರ್ಟೀಸ್. ಕೆಲವೊಂದು ಡಿಲೀಟ್ ಆಗಿದ್ದಾವೆ, ಬಟ್ ಬೆಟರ್ ಟು ಸ್ಟಡಿ ಆಲ್ ದ ಪ್ರಾಪರ್ಟೀಸ್. ಎನಿವೇಸ್, ರೈಟ್. ಸೊ ಕಮಿಂಗ್ ಲೆಕ್ಚರ್ಸಲ್ಲಿ ಅದನ್ನೆಲ್ಲ ಕಲಿಯೋಣ. ಐ ಹೋಪ್ ಯು ರಿಯಲಿ ಲೈಕ್ ದ ವಿಡಿಯೋ. ಇಫ್ ಯು ಹ್ಯಾವ್ ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಸ್ಪೆಷಲಿ ಯಾರು ತುಂಬ ಡಲ್ ಇರ್ತಾರೆ, ಪ್ಲಸ್ ಯಾರು ಕಂಟೆಂಟ್ನ ಕಾನ್ಸೆಪ್ಟ್ ವೈಸ್ ಕಲಿಬೇಕಂತ ಇದ್ದಾರೋ ಅಂಥವ್ರಿಗೆ ಶೇರ್ ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು, ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ಸ್ನ. ಬಿಕಾಸ್ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಐ ಫೀಲ್ ಮೋಟಿವೇಟೆಡ್. ಇಟ್ಸ್ ಸಿಂಪಲ್, ಓಕೆನಾ. ಇಟ್ಸ್ ವೆರಿ ಸಿಂಪಲ್ ರೂಲ್ ಇನ್ ಹ್ಯೂಮನ್ ಸೈಕಾಲಜಿ. ಏನು, ನಾನು ಹೆಲ್ಪ್ ಮಾಡ್ತಿದ್ದೀನಿ ಅಂತಂದರೆ ಮುಂದೆ ಇರೋರಿಗೆ ಹೆಲ್ಪ್ ಆಗಿದೆ ಅಂತ ನನಗೆ ಗೊತ್ತಾದರೆ ಇನ್ನೂ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ. ಮುಂದೆ ಇರೋರಿಗೆ ಹೆಲ್ಪ್ ಆಯಿತೋ ಇಲ್ಲೋ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಏನು ಅನಿಸುತ್ತೆ, ಪ್ರಾಬಬಲಿ ನಾನು ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀನಾ ಅಂತ ಅನಿಸ್ಬಿಡುತ್ತೆ. ಸೊ ದಟ್ ಈಸ್ ವೈ ಪ್ಲೀಸ್ ಮೇಕ್ ಶೂರ್ ದಟ್ ಯು ಕಾಮೆಂಟ್ ಡೌನ್. ಯು ಲೂಸ್ ನಥಿಂಗ್ ಬೈ ಕಾಮೆಂಟಿಂಗ್, ಬಟ್ ಐ ಗೈನ್ ಎ ಲಾಟ್ ಬೈ ಯುವರ್ ಕಾಮೆಂಟ್ಸ್. ಆ್ಯಂಡ್ ಇನ್ನೇನಾರ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್, ಓಕೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡ್ತಿರೋ ಬಿಡ್ತಿರೋ, ಬಟ್ ಡೌಟ್ಸ್ ಇದ್ದರೆ ದಯವಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಫ್ರೀ ಇದ್ದರೆ ಡೆಫಿನೆಟ್ಲಿ ನೋಡಿಬಿಟ್ಟು ರಿಪ್ಲೈ ಕೊಡ್ತೀನಿ. ಆಲ್ ರೈಟ್. So, okay, so that's all for today. Thank you so much. God bless you.